ನನ್ನ ಹೆಸರು ಜೈಸನ್ ಅಂತ. ನನಗೆ 35 ವರ್ಷ ಪ್ರಾಯ ಈಗ. ನನಗೆ ಮದುವೆಯಾಗಿ ಒಂದು 3.5 ವರ್ಷ ಆಗಿದೆ. 1.5 ವರ್ಷದ ಮಗ ಇದ್ದಾನೆ. ಈ ರಿಟ್ರೀಟಲ್ಲಿ ನನ್ನ ಸಿಸ್ಟರ್ ಮರ್ಲಿನ್ ಮತ್ತು ಕೆಲ್ವಿನ್ ಅವರು ಬಂದಿದ್ದಾರೆ ನಮ್ಮ ಫ್ಯಾಮಿಲಿಯಿಂದ. ನನ್ನ ಸಾಕ್ಷಿ ಹೇಳುವುದಾದರೆ, ನನ್ನ ಜೀವಿತದಲ್ಲಿ 2 ಭಾಗಗಳಿವೆ. ಈಗ 2ನೇ ಭಾಗ ನಾನು ಜೀವಿಸಲು ಸ್ಟಾರ್ಟ್ ಮಾಡಿ ಒಂದು 6 ಮಂತ್ಸ್ ಆಗಿದೆ. ಅದಕ್ಕಿಂತ ಮೊದಲ ಜೀವನ ಒಂದು ಪ್ರಪಂಚದ ಕೆಟ್ಟ ಪಾಪದ ಜೀವನವಾಗಿತ್ತು. ಅದು ಹೇಗೆ ಸ್ಟಾರ್ಟ್ ಆಯಿತು, ಅದರ ಹೇಗೆ ಓವರ್ಕಮ್ ಮಾಡಲಿಕ್ಕೆ ಆಯಿತು ಅಂತ ನಾನು ನನ್ನ ಸಾಕ್ಷ್ಯವನ್ನು ಹೇಳ್ತಿದ್ದೇನೆ. ನನ್ನ ಬಾಲ್ಯದ ದಿನಗಳಲ್ಲಿ ನಾನು ತುಂಬ ತುಂಟನಾಗಿದ್ದೆ. ಅಂದರೆ ಊರಲ್ಲೆಲ್ಲ ಪ್ರಾಬ್ಲಮ್ ಅಂದರೆ ಕಳ್ಳತನ, ಸಣ್ಣ ಸಣ್ಣ ವಿಷಯದಲ್ಲಿ ಕಳ್ಳತನ ಮಾಡೋದು. ಈಗ ನಮಗೆ ತಿನ್ನಲಿಕ್ಕೆ ಹಲಸಿನ ಹಣ್ಣು ಬೇಕಾದರೆ ಬೇರೆಯವರ ತೋಟಕ್ಕೆ ಹೋಗಿ ತೆಗೆದು ತರೋದು. ಮತ್ತು ಅವರು ಹೋಗಿ ಎಲ್ಲ ಮನೆಯಲ್ಲಿ ಬಂದು ಕಂಪ್ಲೇಂಟ್ ಮಾಡ್ತಿದ್ರು, ಇವನು ಹೋಗಿ ನಮ್ಮ ಹಲಸಿನ ಹಣ್ಣು ಕದ್ದಿದ್ದಾನೆ, ನಿಮ್ಮ ಮಗ ಸರಿಯಿಲ್ಲ ಅಂತ. ತಾಯಿಗೆ ತುಂಬ ಬೇಜಾರಾಗ್ತಿತ್ತು. ಅದೇ ರೀತಿ ಕಬ್ಬು ತರೋದು. ಮತ್ತು ಏನಾದರೂ ಹೊಸ ಥಿಂಗ್ಸ್ ಇದ್ದರೆ ಎಲೆಕ್ಟ್ರಾನಿಕ್ ಐಟಮು, ಒಂದು ಕ್ಯೂರಿಯಾಸಿಟಿ ಇತ್ತು, ಒಳಗೆ ಏನಿದೆ ಮೋಟ್ರ್ ತೆಗೆದು ನೋಡೋದು, ಅಂದರೆ ಹಾಳು ಮಾಡೋದು. ಅದು ರಿಪೇರಿ ಮಾಡಲಿಕ್ಕೆ ಆಗ್ತಿರಲಿಲ್ಲ, ಸುಮ್ಮನೆ ಏನೋ ಓಪನ್ ಮಾಡಿ ತೆಗೆದು ಇಡ್ತಿದ್ದೆ. ಹಾಗೆ ನಡೀತಿತ್ತು. ಕಲಿಕೆಯಲ್ಲಿ ಸ್ವಲ್ಪ ಚುರುಕಿದ್ದೆ. ಪ್ರೈಮರಿ ಅಂದರೆ 7ನೇ ತರಗತಿ ತನಕ ಒಂದು ಕ್ಲಾಸಲ್ಲಿ ಒಂದು ಚುರುಕಿನಿಂದ ಕಲಿತಿದ್ದೆ. ಆದರೆ ಯಾವಾಗ ಹೈಸ್ಕೂಲ್ಗೆ ಬರಲಿಕ್ಕಾಯಿತು, ಆ ಟೈಮಲ್ಲಿ ನನ್ನ ಅಣ್ಣ ಇದ್ದಾನೆ ಕೆಲ್ವಿನ್ ಅಂತ. ಅವನ ಸ್ಕೂಲಿಗೆ ಹೋಗೋದಿಲ್ಲ ಅಂತ, ಕಷ್ಟ ಆಗ್ತದೆ ಅಂತ ಸ್ಕೂಲ್ ಬಿಟ್ಬಿಟ್ಟ, ನಾನು ಹೋಗೋದಿಲ್ಲ ಅಂತ. ಆ ಟೈಮಲ್ಲಿ ಮನೆಯವರು ನನ್ನ ಮೇಲೆ ಪ್ರೆಷರ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದರು, ನೀನು ಚೆನ್ನಾಗಿ ಕಲಿಬೇಕು, ನೀನು ಒಳ್ಳೆಯ ಹೆಸರು ತರಬೇಕು. ಅಂದರೆ ಅವರ ತಂದೆ ತಾಯಿದ್ದೊಂದು ಯೋಚನೆ ಇತ್ತು. ಆ ಟೈಮಿಗೆ ಒಂದು ಸ್ಕೂಲಿಗೆ ಹಾಕಿದ್ರು. ಅದು ನಮ್ಮ ಚರ್ಚಿದ್ದೇ ಸ್ಕೂಲ್ ಆಗಿತ್ತು. ಅಲ್ಲಿ ತುಂಬ ಸ್ಟ್ರಿಕ್ಟಾಗಿ ಕಲಿಸ್ತಾರೆ, ಸರಿಯಾಗಿ ಪೆಟ್ಟು ಬೀಳುತ್ತೆ, 100% ರಿಸಲ್ಟ್ ಬೀಳುತ್ತೆ, ಇದೆಲ್ಲ ಹೇಳ್ತಿದ್ರು. ಇದೆಲ್ಲ ಕೇಳುವಾಗ ನನಗೆ ಮೊದಲೇ ಒಂದು ಭಯ ಸ್ಟಾರ್ಟ್ ಆಗಿತ್ತು ಎದೆಯಲ್ಲಿ. ಅವನು ನನ್ನ ಕಸಿನ್ ಒಬ್ಬ ಇದ್ದ, ಅವನು ನನಗಿಂತ 2 ಇಯರ್ಸ್ ಸೀನಿಯರ್. ಅವನು ಹೇಳಿದ್ದ, ನೀನು ಏನು ಬೇಕಾದರೂ ಮಾಡು, ಸ್ಕೂಲ್ ಟೀಚರ್ ಎದುರುಗಡೆ ಒಂದು ನೋಟೆಡ್ ಆಗಬೇಡ, ಮತ್ತು ನಿನಗೆ ಸರಿ ಬಡಿತಾರೆ, ಹೊಡಿತಾರೆ, ಮತ್ತು ನಿನ್ನ ಹೆಸರು ಇದಾಗುತ್ತೆ ಅಂತ. ಆ ರೀತಿ ಇರುವಾಗ ನನ್ನ ಮನಸ್ಸಲ್ಲಿ ಒಂದಿತ್ತು, ಯಾವಾಗಲೂ ನೋಟೆಡ್ ಆಗಬಾರ್ದಂತ. ಹಾಗೆ ನಾನು 8ಗೆ ಬಂದೆ. ಸ್ಟಾರ್ಟಿಗೆ ಕ್ಲಾಸಿಗೆ ಬಂದು ಒಂದು 15 ಡೇಸ್ ಆಗಿದೆ. ಇಂಟರ್ವಲ್ ಪೀರಿಯಡಲ್ಲಿ ನಾವು ಬ್ಯಾಕ್ ಸೈಡ್ ಗೋಲ್ ಥರ ಆಡ್ತಿದ್ದೆವು. 2 ಸೈಡಲ್ಲಿ ಒಂದು ಮೆಟಲ್ ಇದ್ದು ರಾಡ್ ಇಟ್ಟಿದ್ರು, ನಾವು ಕಲ್ಲಲ್ಲಿ ಅದಕ್ಕೆ ಹೊಡಿತಿದ್ದೆವು. ಅದು ಜೋರಾಗಿ ಶಬ್ದ ಬರ್ತಿತ್ತು. ಆ ಶಬ್ದಕ್ಕೆ ನಮ್ಮ ಮುಖ್ಯೋಪಾಧ್ಯಾಯರು ಪ್ರಿನ್ಸಿಪಲ್ ಇದ್ದರು, ಅವ್ರು ತುಂಬ ಸ್ಟ್ರಿಕ್ಟ್ ಇದ್ದರು, ಕಾಲಲ್ಲೆಲ್ಲ ಒದೆಯೋದೆಲ್ಲ ಮಾಡ್ತಿದ್ರು ಅಂತ ನಾವು ಕೇಳಲ್ಪಟ್ಟಿದ್ವಿ. ಅವರು ಬರುವಾಗ ನಾನು ಅಲ್ಲಿಂದ ಹೊರಗೆ ಓಡಿ ಹೋದೆ, ಟಾಯ್ಲೆಟಿಗೆ ಓಡಿ ಹೋದೆ. ಬಾಕಿಯವರೆಲ್ಲ ಸಿಕ್ಕಿಬಿದ್ದರು. ನಾನು ಟಾಯ್ಲೆಟಲ್ಲಿ 1 ಗಂಟೆ ಕೂತ್ಕೊಂಡೆ, ನಾನು ಸಿಕ್ಕಿ ಬೀಳಬಾರ್ದು, ಇವರಿಗೆ ಸಿಕ್ಕಿ ಬಿದ್ದರೆ ನಾನು ನೋಟೆಡ್ ಆಗ್ತೇನೆ ಅಂತ. ಈಗ ಸಿಕ್ಕಿ ಬಿದ್ದವರಿಗೆಲ್ಲ ಏನು ಮಾಡಿದ್ರು ಅಂದರೆ, ಅವರಿಗೆ ಪನಿಷ್ಮೆಂಟ್ ಕೊಟ್ಟರು. ಅವರಿಗೆ ತಲೆಯನ್ನು ಕಾಲು ಕೆಳಗೆ ಹಾಕಿ ಮಧ್ಯಾಹ್ನದಿಂದ ಸಂಜೆ ತನಕ ಕೂತ್ಕೊಳ್ಳಿಕ್ಕೆ. ನಾನು ಹೋಗಿ ಟಾಯ್ಲೆಟಲ್ಲಿ ಕೂತ್ಕೊಂಡಿದ್ದೇನೆ. ಯಾವಾಗ ಇವರೊಂದು ಕ್ಲಾಸಿಂದ ಹೋಗ್ತಾರೆ, ನಾನು ಯಾವಾಗ ಒಂದು ಇವರಿಂದ ಬಿಡುಗಡೆ ಆಗ್ತೇನೆ ಅಂತ. ಆದರೆ ಒಬ್ಬ ಹುಡುಗ ನನ್ನ ಹೆಸರು ಹೇಳ್ದ, ಅವನು ಓಡಿದವನು ಅವನೇ ಅಂತ. ಹಾಗೆ ನಾನು ಸಿಕ್ಕಾಕೊಂಡಾದ್ಮೇಲೆ ನನಗೂ ಪನಿಷ್ಮೆಂಟ್ ಇತ್ತು. ಆಮೇಲೆ ಪೇರೆಂಟ್ಸನ್ನು ಕರ್ಕೊಂಡು ಬರಲಿಕ್ಕೆ ಹೇಳಿದರು. ನನಗೆ ಪೇರೆಂಟ್ಸನ್ನು ಕರ್ಕೊಂಡು ಬರಲಿಕ್ಕೆ ಹೆದರಿಕೆ. ಈಗ ಸ್ಕೂಲಿಗೆ ಬಂದು 15 ದಿನ ಆಗಿದೆ, ಈಗ ಪೇರೆಂಟ್ಸನ್ನು ಹೇಗೆ ಕರ್ಕೊಂಡು ಬರೋದು, ನೋಟೆಡ್ ಆಗಿದ್ದೇನೆ ಆಲ್ರೆಡಿ ಅಂತ. ಆದರೂ 2 ದಿನ ಬಿಟ್ಟು ತಂದೆಯನ್ನು ಕರ್ಕೊಂಡು ಬಂದೆ. ಅಲ್ಲೆಲ್ಲ ಅವರು ಹೇಳಿದರು, ನೆಕ್ಸ್ಟ್ ಟೈಮ್ ನಿನ್ನ ಮಗ ಈಗ ಸಿಕ್ಕಿ ಬಿದ್ದರೆ ಅವರನ್ನು ಶಾಲೆಯಿಂದ ಹೊರಗೆ ಹಾಕ್ತೇವೆ, ಡಿಬಾರ್ ಮಾಡ್ತೇವೆ, ಆ ರೀತಿಯೆಲ್ಲ ಹೇಳಿದರು. ಅದಾಗಿ ಯೂನಿಟ್ ಟೆಸ್ಟ್ ಸ್ಟಾರ್ಟ್ ಆಯಿತು. ಫಸ್ಟ್ ಇದ್ದು ಕಿರು ಪರೀಕ್ಷೆ ಹೇಳ್ತಾರೆ, ಫಸ್ಟ್ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ಇದೆಲ್ಲ ಟೆನ್ಷನಲ್ಲಿ ಫೇಲ್ ಆಗಿಬಿಟ್ಟೆ 2-3 ಸಬ್ಜೆಕ್ಟ್. ಫೇಲ್ ಆಗುವಾಗ ಈಗ ಮನೆಯಲ್ಲಿ ಹೇಗೆ ಹೇಳೋದು, ಈಗ ಆಲ್ರೆಡಿ ಪೇರೆಂಟ್ಸ್ ಬಂದೆಲ್ಲ ನೋಟೆಡ್ ಆಗಿದ್ದಾರೆ, ಈಗ ಪುನಃ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾನೆ, ಹೇಗೆ ಹೇಳೋದು. ಏನು ಮಾಡಿದೆ ಅಂದರೆ, ಮನೆಯಲ್ಲಿ ಸುಳ್ಳು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಏನಂದರೆ, ಪರೀಕ್ಷೆಯಲ್ಲೆಲ್ಲ ಚೆನ್ನಾಗಿ ಮಾಡಿದ್ದೇನೆ, 80 ತೆಗೆದಿದ್ದೇನೆ, ಮ್ಯಾಥ್ಸಲ್ಲಿ 90, ಆ ರೀತಿ ಸುಳ್ಳು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಪೇಪರನ್ನು ನಾನೇ ಸೈನ್ ಮಾಡಿ ಸ್ಕೂಲಲ್ಲಿ ಕೊಡ್ತಿದ್ದೆ, ಮಾರ್ಕ್ಸ್ ಕಾರ್ಡ್ ಕೂಡ ನಾನೇ ಸೈನ್ ಮಾಡ್ತಿದ್ದೆ.
ಹಾಗೆ ಮನೆಯವರಲ್ಲಿ ಏನು ತಿಳ್ಕೊಳ್ತಿದ್ರು ಅಂದರೆ ಇವನು ಚೆನ್ನಾಗಿ ಈಗ ಕಲಿತಿದ್ದಾನೆ, ಆದರೆ ನಾನು ಮಾಡ್ತಿದ್ದದ್ದು ಇಲ್ಲಿ ಬೇರೆ. 2-3 ಸಬ್ಜೆಕ್ಟ್ ಫೇಲ್. ಫಸ್ಟ್ ಯೂನಿಟಲ್ಲಿ ಫೇಲ್ ಆದೆ, ಸೆಕೆಂಡ್ ಯೂನಿಟಲ್ಲಿ ಫೇಲ್ ಆದೆ, ಮಿಡ್ ಟರ್ಮ್ ಎಕ್ಸಾಮ್ ಬಂತು ಅಕ್ಟೋಬರಲ್ಲಿ, ಅದರಲ್ಲಿ ಫೇಲ್. ಆದರೆ ಮನೆಯಲ್ಲಿ ಹೇಳ್ತಿದ್ದಾರೆ, ನೀನು ಚೆನ್ನಾಗಿ ಕಲಿತಿದ್ದೆ ಹೌದು, ಆದರೆ ಯಾವುದು ಮಾರ್ಕ್ಸ್ ಕಾರ್ಡ್ ಮನೆಗೆ ಬರ್ತಿರಲಿಲ್ಲ, ಪ್ರೋಗ್ರೆಸ್ ಕಾರ್ಡ್ ಯಾವುದು ಬರ್ತಿರಲಿಲ್ಲ, ಏನು ವಿಷಯ ಅಂತ. ನನಗೆ ಎದೆಯಲ್ಲಿ ಆಯ್ತು, ಈಗ ನಾನೀಗ ಸಿಕ್ಕಾಕೊಂಡಿದ್ದೇನೆ, ಇನ್ನೇನು ಮಾಡಲಿಕ್ಕೆ ಆಗಲ್ಲ, ಈಗ ಹೇಳ್ಬಿಡೋದಂತ. ಹಾಗೆ ಮನೆಯಲ್ಲಿ ಹೇಳ್ಬಿಟ್ಟೆ, ಇದು ಮಾರ್ಕ್ಸ್ ಕಾರ್ಡ್ ಈಗ ಮಿಡ್ ಟರ್ಮ್ ಇದು ಒಟ್ಟಿಗೆ ಕೊಡ್ತಾರೆ ನೋಡಿಬಿಡಿ ಅಂತ. ಹಾಗೆ ಮಿಡ್ ಟರ್ಮ್ ಬರುವಾಗ ಪ್ರೋಗ್ರೆಸ್ ಕಾರ್ಡ್ ನೋಡುವಾಗ ಎಲ್ಲದರಲ್ಲಿ ಫೇಲ್. ಹಾಗೆ ಮನೆಯಲ್ಲಿ ಏನು ಮಾಡಿದರು, ಫೇಲ್ ಮಾಡುವಾಗ ಯಾವಾಗಲೂ ಕಲಿಬೇಕಂತ ಪ್ರೆಷರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಕೆಲವು ಸಲ ನಾಟಕ ಮಾಡ್ತಿದ್ದೆ, ಓದುವಾಗೆ ನಾಟಕ ಮಾಡೋದು. ಅಂದರೆ ಆ್ಯಕ್ಚುಲಿ ಓದ್ತಿರಲಿಲ್ಲ, ಬೇರೇನೋ ಬುಕ್ಸು, ಸ್ಟೋರಿ ಬುಕ್ಸು ಏನೆಲ್ಲ ಇತ್ತು ಅದನ್ನು ಇಟ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೆ. ಆ ಟೈಮಲ್ಲಿ ನಾನು ತುಂಬ ಪ್ರೆಷರ್ ಆಗಿ ಡಿಪ್ರೆಷನ್ಗೆ ಹೋಗಿಬಿಟ್ಟೆ. ಒಂದು ಏನಂದರೆ ಒಂದು OCD ಅಂತ ಹೇಳ್ತಾರೆ, ಒಬ್ಸೆಸಿವ್ ಡಿಸಾರ್ಡರ್. ಅಂದರೆ ತಲೆ ಕೂದಲು ತೆಗೆಯುವುದು. ಅಂದರೆ ಬೋರ್ ಆಗುವಾಗ ಹೀಗೆ ತಲೆ ಕೂದಲು ತೆಗೆದು ಹೀಗೆ ಸ್ಟಾರ್ಟಿಂಗ್ ಎಳಿಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ಕೋಪದಲ್ಲಿ, ಟೆನ್ಷನಲ್ಲಿ ಏನು ಮಾಡಬೇಕು ಗೊತ್ತಾಗ್ತಿರ್ಲಿಲ್ಲ, ಭಯ, ಯಾವಾಗೊಂದು ಈ ಹೆದರಿಕೆಯಿಂದ ಹೋಗ್ತೇನಂತ, ಈ ಸ್ಕೂಲಿಂದ ಯಾವಾಗ ಎಸ್ಕೇಪ್ ಆಗ್ತೇನಂತ ಮನಸ್ಸಲ್ಲಿ ಆಗ್ತಿತ್ತು. ಹೊರಗೆ ಬರಲಿಕ್ಕೆ ಆಗ್ತಿರಲಿಲ್ಲ. ನಮ್ಮ ಎಲ್ಲ ಫೇಲ್ ಆದದ್ರಿಂದ ಎಲ್ಲ ಸರಿದ್ದು ಯಾವಾಗಲೂ ಪೆಟ್ಟು ಬೀಳ್ತಿತ್ತು. ಒಬ್ಬೊಬ್ಬರು ಕೈಗೆ ಗಂಟಿಗೆ ಹೊಡೆಯೋದು ಮತ್ತು ತಲೆಗೆ ಡಸ್ಟರ್ಲಿ ಹೊಡೆಯೋದು, ಇದೆಲ್ಲ ತುಂಬ ಪೆಟ್ಟು ಬೀಳ್ತಿತ್ತು. ಅದು ಯಾರಿಗೆ ಹೇಳಲಿಕ್ಕೂ ಆಗ್ತಿರಲಿಲ್ಲ. ಇದೆಲ್ಲ ಪೇಯ್ನೆಲ್ಲ ನಾನು ತೆಗೊಳ್ತಿದ್ದೆ. ಅದರಲ್ಲಿ ನಾನು ಪೇಯ್ನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಕೂದಲು ಹಿಡಿದು ಹೀಗೆ ಎಳೆಯೋದು, ಅದು ಎಳೆದು ಒಂದು ಅಡಿಕ್ಷನ್ ಆಗಿ ಸ್ಟಾರ್ಟ್ ಆಯಿತು. ಅದು ಅಡಿಕ್ಷನ್ ಆಗಿ ಬಿಡಲಿಕ್ಕೆ, ಅದರಿಂದ ಹೊರಗೆ ಬರಲಿಕ್ಕೆ ಆಗ್ತಿರಲಿಲ್ಲ. ಯಾವಾಗಲೂ ಅಡಿಕ್ಷನ್ ಎಷ್ಟು ಜೋರಾಗಿತ್ತಂದರೆ ಕೈ ಯಾವಾಗಲೂ ಎಷ್ಟು ಇದು ಮಾಡಿದರೂ ಅದು ಆಗ್ತಾನೆ ಇರಲಿಲ್ಲ. ಅದು ಬಾಲ್ಡ್ ಪ್ಯಾಚ್ ಬರ್ತಿತ್ತು ತಲೆಯಲ್ಲಿ. ಬಾಲ್ಡ್ ಪ್ಯಾಚ್ ಮಾಡಿ ನೋಡುವಾಗ ಸ್ಟೂಡೆಂಟ್ಸ್ ಎಲ್ಲ ತಮಾಷೆ ಮಾಡ್ತಿದ್ರು. ಆಗ ಏನೋ ಬ್ಲ್ಯಾಕ್ ಇದು ಹಾಕಿ ಅದನ್ನು ಹೈಡ್ ಮಾಡ್ತಿದ್ದೆ. ಆದರೆ ಒಂದು ಗಿಲ್ಟ್, ಶೇಮ್ ಎಲ್ಲ ಆಗ್ತಿತ್ತು. ಮನೆಯಲ್ಲಿ ಕೂಡ ಎಲ್ಲ ಹೇಳ್ತಿದ್ರು ಅದೆಲ್ಲ ಮಾಡಬೇಡ. ಆದರೆ ನನಗೆ ಅದು ಕಂಟ್ರೋಲ್ ಆಗ್ತಿರಲಿಲ್ಲ, ಯಾಕೆಂದರೆ ಅದು ಮೆಂಟಲ್ ಡಿಸಾರ್ಡರ್ ಆಗಿತ್ತು. ಅದು ನನಗೆ ತಿಳಿಯದೆ ಒಂದು ಅಡಿಕ್ಷನ್ಗೆ ಹೋಗಿತ್ತು. ಇದೇ ಅಡಿಕ್ಷನ್ ಹೈಸ್ಕೂಲ್ ತನಕ ಕಂಟಿನ್ಯೂ ಆಯಿತು. ಹೇಗೋ ಜಸ್ಟ್ ಪಾಸಾಗಿ ಹೈಸ್ಕೂಲಿಂದ ಮೇಲೆ ಬಂದೆ, ಕಾಲೇಜಿಗೆ ಬಂದೆ. ಕಾಲೇಜಿಗೆ ಬರುವಾಗ ಮಕ್ಕಳು ಏನು ಯೋಚಿಸ್ತಾರೆ ಅಂದರೆ, ಈಗ ಫ್ರೀ ಆಗಿದೆ ಫುಲ್ಲು, ಇನ್ನು 2 ಬುಕ್ ತೆಕ್ಕೊಂಡು ಮನಸ್ಸಿಗೆ ಬಂದಾಗೆ ಮಾಡ್ಬೋದಂತ. ಆ ಟೈಮಲ್ಲೆಲ್ಲ ಸೈಬರ್ ಸೆಂಟ್ರಿಗೆ ಹೋಗ್ತಿದ್ವಿ, ಗೇಮ್ಸ್ ನೋಡಲಿಕ್ಕೆ, ಈ ಕೆಟ್ಟ ವೀಡಿಯೋಸ್ ನೋಡಲಿಕ್ಕೆ. ಫ್ರೆಂಡ್ಸನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದೆ. ದುಡ್ಡು ಇಲ್ದಿದ್ರೆ ಮನೆಯಿಂದ ತಂದೆ ಬ್ಯಾಗಿಂದ 1,000 ನೋಟ್ ತೆಗೆದು ಹೀಗೆ ಜಾಲಿ ಮಾಡಿ ಎಲ್ಲ ಟೈಮ್ ಪಾಸ್ ಮಾಡೋದು, ಈ ರೀತಿ ಮಾಡ್ತಿದ್ವಿ. ಹಾಗೆ ಕಾಲೇಜ್ ಸ್ಟಾರ್ಟ್ ಆಯಿತು. ಫಸ್ಟ್ ಎಕ್ಸಾಮ್ ಅಲ್ಲಿ ಕೂಡ ಸ್ಟಾರ್ಟ್ ಆಯಿತು. ಅಲ್ಲಿ ಎಕ್ಸಾಮಲ್ಲಿ ಏನು ಅರ್ಥ ಆಗ್ತಿರಲಿಲ್ಲ. ಕಲಿಸೋದು ಏನು ಇಂಗ್ಲೀಷಲ್ಲೆಲ್ಲ ಕಲಿಸ್ತಿದ್ರು, ನಾವು ಕನ್ನಡ ಮೀಡಿಯಮ್ ಸ್ಟೂಡೆಂಟ್, ಏನು ಅರ್ಥ ಆಗ್ತಿರಲಿಲ್ಲ ಕಾಲೇಜಲ್ಲಿ. ಅದಕ್ಕೆ ದೊಡ್ಡ ಒಂದು ಚೀಟಿ ಮಾಡಿ ಎಕ್ಸಾಮಲ್ಲಿ ಎಲ್ಲ ಚೀಟಿಯಲ್ಲಿ ಬರೆದು ತೆಕ್ಕೊಂಡೋಗಿ ಅದನ್ನು ನೋಡಿ ಪಾಸಾಗಬೇಕಂತ ಹೋದೆ. ಅಲ್ಲಿ ಎಕ್ಸಾಮಲ್ಲಿ ಬರೆಯುವಾಗ ಒಂದು ಅರ್ಧ ಗಂಟೆ ಬರೆದಿದ್ದೇನೆ, ಟೀಚರ್ ಸಿಕ್ಕಾಕೊಂಡ್ಬಿಟ್ಟೆ ಫಸ್ಟ್ ಎಕ್ಸಾಮಲ್ಲಿ. ಅಲ್ಲಿ ಕೂಡ ನೋಟೆಡ್ ಆದೆ. ಸಿಕ್ಕಾಕೊಂಡ ಮೇಲೆ ಎಲ್ಲ ಎಕ್ಸಾಮಿಂದಲೇ ಹೊರಗೆ ಹಾಕಿದರು. ಆಮೇಲೆ ಪುನಃ ಅಲ್ಲಿ ಟೈಮ್ ಪಾಸ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲೆಲ್ಲ ಕೆಟ್ಟ ಚಟ, ಯಾವಾಗ ನೋಡಿದರೂ ಸೈಬರ್ಗೆ ಹೋಗೋದು, ಕಾಲೇಜ್ ಬಂಕ್ ಮಾಡಿ ಈ ಕೆಟ್ಟ ವೀಡಿಯೋಸ್ ನೋಡೋದು, ಸ್ಟೋರಿ ಬುಕ್ ಕೆಟ್ಟದು ಎಲ್ಲ ಓದೋದು, ಬೇರೆಯವರಿಗೂ ಕೂಡ ಹೇಳೋದು ಸ್ಟೋರಿ, ಅವರಿಗೆ ಕೂಡ ಇನ್ಫ್ಲುಯೆನ್ಸ್ ಮಾಡೋದು, ಇದೆಲ್ಲ ಮಾಡ್ತಿದ್ದೆ. ಇದೆಲ್ಲ ಮಾಡಿ ಫಸ್ಟ್ ಇಯರ್ ಇದು ಫೈನಲ್ ಎಕ್ಸಾಮ್ ಬಂತು. ಫೈನಲ್ ಎಕ್ಸಾಮ್ ಬರುವಾಗ ನಾವು ಕಲಿತಿರಲಿಲ್ಲ. ನನ್ನೊಬ್ಬ ಕ್ಲೋಸ್ ಫ್ರೆಂಡ್ ಇದ್ದ, ನಾನು ಬಾಲ್ಯ ಸ್ನೇಹಿತ ಅವನ ಜೊತೆನೇ ನಾನು ಕಾಲೇಜ್ ಹೋಗ್ತಿದ್ದೆ. ಅವನು ಕಲಿಬೇಕಂದ್ರೆ ನಮ್ಮ ಮನೆಗೆ ಬಂದಿದ್ದ, ಎಕ್ಸಾಮ್ ಮುಂಚೆ ಒಟ್ಟಿಗೆ ಕಲಿಯುವ ಅಂತ ಬಂದಿದ್ದ. ನಾವು ಅಲ್ಲಿ ಇಡೀ ದಿನ ಈ ಕೆಟ್ಟ ವೀಡಿಯೋ ನೋಡೋದು ಇದೇ ಮಾಡ್ತಿದ್ವು. ಇದೇ ಮಾಡಿ ಎಕ್ಸಾಮ್ ಬಂತು. ಎಕ್ಸಾಮ್ಗೆ ರಿಸಲ್ಟ್ ಆ ಟೈಮಲ್ಲಿ ಮನೆ ಅಡ್ರೆಸ್ಗೆ ಬರ್ತಿತ್ತು, ಅಡ್ರೆಸ್ಗೆ. ಆಗ ನೋಡುವಾಗ ನಾನು ಫೈನಲ್ ಎಕ್ಸಾಮಲ್ಲಿ 3 ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೇನೆ. ಫೇಲ್ ಆದಿದ್ದು ನೋಡಿ ಅಮ್ಮ ಮತ್ತು ಅಕ್ಕ ಎಲ್ಲ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಏನು ನಿನ್ನ ಜೀವನ ಹೀಗೆ ನಾಶ ಮಾಡ್ತೀಯ ಅಂತ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆದರೆ ನನಗೆ ಯಾವುದು ಫೇಲ್ ಆಗಿದ್ದೇನೆ ಎಂಬ ಫೀಲೇ ಇರಲಿಲ್ಲ. ಆ ದಿನ ಕೂಡ ಬಾಲ್ಯ ಸ್ನೇಹಿತ ನಮ್ಮ ಊರಿಗೆ ಬಂದು, ಬಾ ನಾವು ಸ್ವಿಮ್ಮಿಂಗ್ಗೆ ಹೋಗುವ ಅಂತ ಕರೆದಿದ್ದ.
ನಾನು ಆ ಎಕ್ಸಾಮ್ ಫೇಲ್ ಆದರೂ ಕೂಡ ಅವನಿಗೆ ಸಂತೋಷ ಪಡಿಸಲಿಕ್ಕೆ ನಾನು ಅಲ್ಲಿ ಸ್ವಿಮ್ಮಿಂಗ್ಗೆ ಹೋಗಿದ್ದೆ, ಯಾವುದೇ ಟೆನ್ಷನ್ ಇಲ್ಲದೆ. ಆಮೇಲೆ ಪುನಃ ಸಪ್ಲಿಮೆಂಟ್ರಿ ಎಕ್ಸಾಮ್ ಇತ್ತು 1 ತಿಂಗಳು ನಂತರ, ನಾನು ಹೇಗೋ ಪಾಸ್ ಆಗಿಬಿಟ್ಟೆ. ಆ ಟೈಮಲ್ಲಿ ನನಗೆ ಕಾಲೇಜ್ ಟೈಮಲ್ಲಿ ನನಗೆ ನನ್ನ ಫ್ರೆಂಡ್ಸನ್ನು ಮೆಚ್ಚಿಸುವುದೇ ಇಂಪಾರ್ಟೆಂಟ್ ಇತ್ತು. ಯಾಕೆಂದರೆ ನಾನು ಇಂಟ್ರೋವರ್ಟ್ ಆಗಿದೆ, ನನಗೆ ಲಿಮಿಟೆಡ್ ಫ್ರೆಂಡ್ಸ್ ಇದ್ದರು. ಯಾವಾಗಲೂ ಅವರಿಗೆ ಒಂದು ಮೆಚ್ಚಿಸಬೇಕೆಂದು ನನ್ನ ಮನಸ್ಸಲ್ಲಿತ್ತು, ಅವರಿಗೆ ಯಾವುದು ನೋವು ಮಾಡಬಾರ್ದು. ಯಾಕೆಂದರೆ ಬೇರೆಯವ್ರ ಜೊತೆ ಮಾತಾಡಲಿಕ್ಕೆ ನನಗೆ ಧೈರ್ಯ ಇಲ್ಲ. ಈ ಕಾಮುಕತನ, ಕಣ್ಣಿನ ಕಾಮುಕತನ ಮತ್ತು ಇದೆಲ್ಲ ಸ್ಟಾರ್ಟ್ ಆದದ್ದು ಅದೇ ಟೈಮಲ್ಲಿ. ಅಡಲ್ಟ್ ಮೂವೀಸ್ ನೋಡೋದು, ಪೊರ್ನೋಗ್ರಫಿ ವೀಡಿಯೋಸ್ ನೋಡೋದು, ಇದೆಲ್ಲ ನೋಡಿದ ಮೇಲೆ ನಮಗೆ ಯಾರ ಹತ್ರ ಮಾತಾಡಲಿಕ್ಕೂ ಫೇಸ್ ಮಾಡಲಿಕ್ಕೂ ಧೈರ್ಯ ಇರ್ತಿರಲಿಲ್ಲ. ಈ ರೀತಿಯೆಲ್ಲ ನಮ್ಮ ಜೀವನ ಹೋಗ್ತಿತ್ತು. ಅದಾದ ಮೇಲೆ ಹೇಗೋ ಕಾಲೇಜ್ ಕಂಪ್ಲೀಟ್ ಆಯಿತು. ಕಾಲೇಜ್ ಕಂಪ್ಲೀಟ್ ಆದಮೇಲೆ ಮುಂದೆ ಏನು, ಭವಿಷ್ಯ ಏನು, ನಾನು ಯೋಚಿಸಿದೆ ಡಿಗ್ರಿ ಮಾಡೋದಂತ. ಆದರೆ ನನ್ನ ಸಿಸ್ಟರೆಲ್ಲ ಹೇಳಿದರು, ನೀನು ಡಿಗ್ರಿ ಮಾಡಿದರೆ ಅವನ ಜೊತೆ ಹೋಗ್ತೀಯಾ, ನಿನ್ನ ಬಾಲ್ಯ ಸ್ನೇಹಿತ, ನೀನು ಇನ್ನೂ ಹಾಳಾಗ್ತೀಯ, ನೀನು ಬೇಡ, ನೀನು ಡಿಪ್ಲೊಮಾ ಮಾಡು, ನಿನಗೆ ಹೇಗೂ ರಿಪೇರಿ ಮಾಡುವ ಹುಚ್ಚುಂಟಲ್ಲ, ನೀನು ಇದು ಡಿಪ್ಲೊಮಾ ಮಾಡು, ಅದರಲ್ಲಿ ಮಾಡು ಅಂತ. ಅಲ್ಲಿ ನೋಡುವಾಗ ಅದು ಮೆಕ್ಯಾನಿಕಲ್ ಡಿಪ್ಲೊಮಾ ಆಗಿತ್ತು. ನಾನು ಆ್ಯಕ್ಚುಲಿ ಮಾಡ್ತಿರೋದು ಎಲೆಕ್ಟ್ರಾನಿಕ್ಸ್ ಎಲ್ಲ ರಿಪೇರಿ ಮಾಡ್ತಿದ್ದೆ. ಅದು ನೋಡಿ ಅಲ್ಲಿ ಹೋದ್ಮೇಲೆ ಹೇಗೋ ಕಲಿಬೇಕಂತ ಒಂದು ಮನೆಯಿಂದ ಹೇಳ್ತಿದ್ರಲ್ಲ, ಅದಕ್ಕೆ ನನಗೆ ಹಾಸ್ಟೆಲ್ಗೆ ಹಾಕಿದರು. ಹಾಸ್ಟೆಲ್ಗೆ ಕಲಿಯುವಾಗ ಅಲ್ಲಿ ಕೆಟ್ಟ ಚಟಕ್ಕೆ ಸ್ಟಾರ್ಟ್ ಆಯಿತು. ಈ ತಂಬಾಕು ಅಡಿಕ್ಷನ್ ಅಲ್ಲಿಂದ ಸ್ಟಾರ್ಟ್ ಆಯಿತು. ಸ್ಟಾರ್ಟಿಂಗ್ ಏನಂದರೆ ಫ್ರೆಂಡ್ಸ್ ಹತ್ರ ಒಂದು ಕೊಡಿ ಇಟ್ಟು ನೋಡುವ ಏನಾಗುತ್ತಂತ ಇಟ್ಬಿಟ್ಟೆ. ಒಂದು ತಲೆ ತಿರುಗಿದಾಗೆ ಏನೋ ಆಯಿತು. ಆಮೇಲೆ ಇನ್ನೊಂದು ಸಲ ಟ್ರೈ ಮಾಡಿದೆ. ಮತ್ತು ಟೆನ್ಷನ್ ಏನಾದರೂ ಬರುವಾಗ, ಫ್ರೆಂಡ್ಸ್ ಜೊತೆ ಇರುವಾಗ, ಕುಡಿಯುವಾಗ ಡ್ರಿಂಕ್ಸ್ ಸ್ಟಾರ್ಟ್ ಮಾಡಿಬಿಟ್ಟೆ. ಈ ಟೈಮಲ್ಲಿ ಎಲ್ಲ ಕೆಟ್ಟ ಚಟಗಳಿಗೆ ನಾನು ಬಲಿಯಾಗಿಬಿಟ್ಟೆ. ಈ ಅಡಿಕ್ಷನಿಂದ ಹೊರಗೆ ಬರುವುದು ಹೇಗೆ ಅಂತ ಗೊತ್ತಿರಲಿಲ್ಲ, ಸ್ಟಾರ್ಟಾಗಿ ಹೋಗಿತ್ತು. ಆದರೆ ಅದು ಸಬ್ಸ್ಟಿಟ್ಯೂಟಾಗಿ ಬೇರೆ ಏನಾದರೂ ಮಾಡ್ಬೋದಿತ್ತು. ಆದರೆ ಏನಾದರೂ ಟೊಬ್ಯಾಕು ಏನಾದರೂ ಬೇಕೇ ಬೇಕು ಬಾಯಲ್ಲಿ. ರಾತ್ರಿ ಮಲಗುವಾಗ ಕೂಡ ಬಾಯಲ್ಲಿ ಟೊಬ್ಯಾಕ್ ಇಟ್ಟು ಮಲಗ್ತಿದ್ದೆ. ಹಾಸ್ಟೆಲಲ್ಲಿ ಫ್ರೀ ಟೈಮಲ್ಲಿ ಏನು ಮಾಡೋದಂದರೆ ಫ್ರೆಂಡ್ಸ್ ಜೊತೆ ಹತ್ತಿರವೇ ಬಾರ್, ರೆಸ್ಟೋರೆಂಟ್ ಇತ್ತು, ಅಲ್ಲಿಂದ ಡ್ರಿಂಕ್ಸ್ ಎಲ್ಲ ತಂದು ಕುಡಿಯೋದು, ಪಾರ್ಟಿ ಮಾಡೋದು, ಜಾಲಿ ಮಾಡೋದು, ಇದೇ ಇತ್ತು ಉದ್ದೇಶ, ಬೇರೆ ಏನೂ ಇರಲಿಲ್ಲ. ಹಾಗೆ ಹೇಗೂ ಡಿಪ್ಲೊಮಾ ಕಂಪ್ಲೀಟ್ ಮಾಡಿ ಚೆನ್ನೈಗೆ ಟ್ರೈನಿಂಗ್ಗೆ ಹೋದೆ 1 ವರ್ಷ. ಅಲ್ಲಿ ಕೂಡ ತಂಬಾಕು ಅಡಿಕ್ಷನ್ ಕಂಟಿನ್ಯೂ ಸ್ಟಾರ್ಟ್ ಆಗಿತ್ತು, ಬಿಡಲಿಕ್ಕೆ ಆಗ್ತಿರಲಿಲ್ಲ. ಫ್ರೆಂಡ್ಸ್ ಜೊತೆ ಯಾವಾಗಲೂ ಪಾರ್ಟಿ ಮಾಡೋದು, ಇದೇ ಮಾಡ್ತಿದ್ದೆ. ಇದು ಮಾಡಿ ಜಾಬಿಗೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಲ್ಲಿ ಒಂದು 4-5 ಮಂತ್ಸ್ ನನಗೆ ಜಾಬ್ ಮಾಡಲಿಕ್ಕೆ ಆಯಿತು. ಯಾಕೆಂದರೆ ಫ್ರೆಂಡ್ಸಿದ್ದು ನೆನಪಾಗ್ತಿತ್ತು. ಈ ಫ್ರೆಂಡ್ಸನ್ನು ಬಿಟ್ಟು ಇಲ್ಲಿ ಬೋರ್ ಹೊಡಿತಿತ್ತು. ಇಲ್ಲಿದ್ದರೆ ನಾನು ಒಬ್ಬನೇ ಇದ್ದರೆ ನಾನು ಬೋರ್ ಆಗ್ತಿದ್ದೆ, ನಾನು ಊರಿಗೆ ಹೋಗ್ತೇನೆ ಅಂತ ವಾಪಸ್ ಬಂದುಬಿಟ್ಟೆ. ವಾಪಸ್ ಬಂದುಬಿಟ್ಟು ಸ್ಟಾರ್ಟಿಂಗ್ ಏನು ಮಾಡಿದೆ ಅಂದರೆ, ನಾವು ಗಲ್ಫಿಗೆ ಹೋಗ್ಬೇಕಂದ್ರೆ ಆ ಟೈಮಲ್ಲಿ ತುಂಬ ಊರಿನವರೆಲ್ಲ ಗಲ್ಫಲ್ಲಿ ದುಡಿದು ಒಳ್ಳೆ ಡ್ರೆಸ್, ಪ್ಯಾಂಟ್, ಒಳ್ಳೆ ಪರ್ಫ್ಯೂಮ್ ಎಲ್ಲ ಹಾಕಿ ಬರ್ತಿದ್ರು. ನಮಗೂ ಒಂದು ಆಸೆ ಆಗ್ತಿತ್ತು, ನಾವು ಇವರಾಗೆ ಆಗಬೇಕು, ನಾವು ಇವರಾಗೆ ದುಡ್ಡು ಮಾಡಬೇಕಂತ. ಆ ಇಚ್ಛೆಯಲ್ಲಿ ನಾವು ಫಾರಿನ್ಗೆ ಹೋಗುವಂಥ ಒಂದು ಕೆನಡಾ ವೀಸಾ ಇದೆ ಅಂತ ಯಾರು ಹೇಳಿದರು. ಆ ವೀಸಾ ಇದೆ ಅಂತ ನಾನು ಅಪ್ಲೈ ಮಾಡಿದೆ ಜಾಬ್ ಬಿಟ್ಟು. ಅಪ್ಲೈ ಮಾಡಿ ಆ ಜಾಬ್ಗಾಗಿ ವೆಯ್ಟ್ ಮಾಡ್ತಿದ್ದೇನೆ. ಮೆಡಿಕಲ್ಗೆ ಒಂದು 50,000 ಏನೋ ಫೀಸ್ ಕಟ್ಟಿದರು. ಆ ಜಾಬಿಗೆ ನಾವು ವೆಯ್ಟ್ ಮಾಡ್ತಿದ್ದೇನೆ. 6 ಮಂತ್ಸ್ ಆದರೂ ಜಾಬ್ ಆಗಿರಲಿಲ್ಲ. ಒಂದಿನ ನನ್ನ ಕ್ಲೋಸ್ ಫ್ರೆಂಡ್ ಅವನು ಹೇಳ್ದ, ಏನಂದರೆ ನಾವು ಅವನು ಹೇಗೂ ಜಾಬ್ ಮಾಡ್ತಿಲ್ಲಲ್ಲ, ಅವನ ಹತ್ರ ದುಡ್ಡು ಕೇಳಲಿಕ್ಕೆ ನಾವು ಅವನ ಊರಿಗೆ ಹೋಗುವ, ಎಲ್ಲರೂ ನಾವೊಂದು 8-10 ಜನ ಇದ್ದೇವೆ, ಒಟ್ಟಿಗೆ ಹೋಗುವ ಅಂತ. ಹಾಗೆ ನಾನು ಬೇರೆ ಕಡೆ ಇದ್ದೆ, ಇವನು ಕರೆದ ಅಂತ ನಾನು ಹೋದೆ. ಅಲ್ಲಿ ಹೋಗುವಾಗ ಅವರದ್ದು ಬೇರೆ ಬಿಸ್ನೆಸ್ ಇತ್ತು, ನನಗೆ ಗೊತ್ತಿರಲಿಲ್ಲ. ನನ್ನ ದುಡ್ಡು ಕೇಳಲಿಕ್ಕೆ ಹೋಗುವಾಗ ಇವರೆಲ್ಲ ಹೊರಗಡೆ ಬಂದಿದ್ದರು. ಅಲ್ಲಿ ಪೊಲೀಸ್ ರೈಡ್ ಆಗಿ ನಮ್ಮನ್ನು ಅರೆಸ್ಟ್ ಮಾಡಿದರು. ನಾನು ಮತ್ತು ನನ್ನ 2 ಹುಡುಗರಿದ್ದರು, ನಾವು ಸಿಕ್ಕಾಕೊಂಡು ಬಿಟ್ವಿ. ನಮಗೆ ಜೈಲಿಗೆ ಹಾಕಿದರು. ನಾವು ಅದೇ ದಿನ ನನ್ನ ಜನ್ಮದಿನ ಆಗಿತ್ತು. ನನ್ನ ಫೋನೆಲ್ಲ, ಮೊಬೈಲೆಲ್ಲ ಪೊಲೀಸರು ತೆಗೊಂಡ್ರು. ಮನೆಯಲ್ಲಿ ಸಂಜೆ ಕಾಯ್ತಾ ಇದ್ದಾರೆ, ಇವನು ಸ್ಕೂಲಿಗೆ ಹೋಗಿದ್ದಾನೆ ಪ್ರೋಗ್ರೆಸ್ ಕಾರ್ಡ್ ತರಲಿಕ್ಕೆ, ಇವನು ಇನ್ನೂ ಬರಲಿಲ್ಲ, ಈಗ ಬರ್ತಾನೆ ಕಾಯ್ತಿದ್ದಾರೆ. ಆದರೆ ನಾನು ಅಲ್ಲಿ ಜೈಲಲ್ಲಿದ್ದೇನೆ. ನಂದು ಮೊಬೈಲೆಲ್ಲ ಪೊಲೀಸರು ಇಟ್ಕೊಂಡಿದ್ದಾರೆ. ನಾನು ಆ್ಯಕ್ಚುಲಿ ನನ್ನ ಇಂಟೆನ್ಷನ್ ಇದ್ದದ್ದು ಖಾಲಿ ನನ್ನ ಒಂದು ದುಡ್ಡು ತೆಕ್ಕೊಂಡು ನಾನು ಅವನು ಮಾತಾಡಿ ಬರಬೇಕಂತ. ಆದರೆ ಈ ಇಂಟೆನ್ಷನ್ ನನಗೆ ಗೊತ್ತಿರಲಿಲ್ಲ. ಹಾಗೇ ಅಲ್ಲಿ ಜೈಲಲ್ಲಿದ್ದು ಹೇಗೂ 2-3 ದಿನ ಆದಮೇಲೆ ಬಂದುಬಿಟ್ಟೆ. ಆದರೂ ಆ ಫ್ರೆಂಡಿನ ಸಹವಾಸ ನಾನು ಬಿಡಲಿಲ್ಲ. ಅವನಿಗೆ ಒಂದು ಜಾಬ್ ಮಾಡಿಸಿ ಅಲ್ಲಿಂದ ನಾವಿಬ್ಬರು ಗಲ್ಫಿಗೆ ಒಟ್ಟಿಗೆ ಹೋದ್ವಿ, ದುಬೈಗೆ.
ದುಬೈಯಲ್ಲಿ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡ್ತಿದ್ವಿ. ಹೀಗೆ 1 ವರ್ಷ ಆಯಿತು, 2 ವರ್ಷ ಹೀಗೆ ಕೆಲಸ ಮಾಡಿದ್ವಿ. ಕೆಲಸ ಮಾಡಿದ ಮೇಲೆ ಅವನ ಬೇರೆ ಜಾಬಿಗೆ ಅಂತ ಹೋದ. ನಾನು ನನ್ನದೇ ಜಾಬ್ ಕಂಟಿನ್ಯೂ ಮಾಡಿ 2 ವರ್ಷ ಆದಮೇಲೆ ನನ್ನ ಬ್ರದರ್ ಇದ್ದಾರೆ ಕೆಲ್ವಿನ್, ಅವರು ಖತರಲ್ಲಿ ನನಗೆ ಒಂದು ಅವರ ಪರಿಚಯ ಮುಖಾಂತರ ಒಂದು ಜಾಬ್ ಮಾಡಿಕೊಟ್ರು. ಅಲ್ಲಿ ನಾನು ಜಾಬ್ ಮಾಡಿ ಟೈಮ್ ಪಾಸ್ ಮಾಡ್ತಿದ್ದೆ. ಯಾವಾಗ 2 ವರ್ಷಕ್ಕೆ ಊರಿಗೆ ಬರ್ತಿದ್ದೆ, ಊರಿಗೆ ಬರುವಾಗ ನನ್ನ ಫ್ರೆಂಡ್ಸನ್ನೆಲ್ಲ ಸೇರಿಸ್ಕೊಂಡು ಬಾರಿಗೆ ಹೋಗೋದು, ಪಿಕ್ಚರ್ ನೋಡಲಿಕ್ಕೆ ಹೋಗೋದು, ಇದೇ ಪ್ರಾಪಂಚಿಕ ವಿಷಯದಲ್ಲೇ ಮಗ್ನನಾಗಿರ್ತಿದ್ದೆ. ಕೆಟ್ಟದ್ದು ಅಲ್ಲಿ ಮಾಡೋದು ಏನಂದರೆ ಖಾಲಿ ಕೆಟ್ಟದೇ ಮಾಡೋದು. ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ಎಫೆಸದವರಿಗೆ 5:18 ಮದ್ಯಪಾನ ಮಾಡಿ ಮತ್ತರಾಗಬೇಡಿ, ಅದು ಪಾಪ ಕೃತ್ಯಗಳನ್ನು ಎಡೆ ಮಾಡುತ್ತದೆ, ಬದಲಿಗೆ ಪವಿತ್ರಾತ್ಮ ಭರಿತರಾಗಿ ಅಂತ. ಆದರೆ ನನ್ನ ಜೀವನ ಈ ಮದ್ಯಪಾನ, ಈ ಪ್ರಾಪಂಚಿಕ ಸುಖ ಭೋಗಗಳಲ್ಲೇ ನಿರತನಾಗಿದ್ದೆ. ಈ ಅಡಿಕ್ಷನ್ ತಂಬಾಕು ನನ್ನ ಎಲ್ಲ ಫ್ರೆಂಡ್ಸ್ಗಳಲ್ಲಿ ಹೆಚ್ಚಿನವರಿಗೆ ಈ ಅಡಿಕ್ಷನ್ ಇತ್ತು. ಯಾವಾಗಲೂ ಸಂಜೆ ಬಿಡುವಿನ ವೇಳೆಯಲ್ಲಿ ಸಂಜೆಯಲ್ಲಿ ನಾವು ಒಟ್ಟಿಗೆ ಸೇರ್ತಿದ್ವಿ. ಅಲ್ಲಿ ಒಟ್ಟಿಗೆ ಸೇರಿ ತಂಬಾಕು ಕುಡಿತ ಮಾಡಿ ಹುಡುಗಿಯರ ಬಗ್ಗೆ, ಬೇರೆಯವರ ಬಗ್ಗೆ, ಕೆಟ್ಟ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಸಮಯ ಕಳೀತಿದ್ವಿ. ಇದೇ ಟೈಮಲ್ಲಿ ಕೊರೋನಾ ಟೈಮ್ ಬಂತು. ಕೊರೋನಾ ಟೈಮ್ಗಿಂತ ಮೊದಲು ಮನೆಯವರೆಲ್ಲ ಹೇಳಿದರು, ನಿನಗೀಗ ಏಜ್ ಆಗಿದೆ, ನೀನು ಹುಡುಗಿಯನ್ನು ನೋಡಿ ನೀನು ಮದುವೆ ಆಗಬೇಕಂತ. ನನ್ನ ಈ ಕೆಟ್ಟ ಜೀವಿತದಿಂದ ನನಗೆ ಯಾವ ಹುಡುಗಿ ಹತ್ರ ಮಾತಾಡಲಿಕ್ಕೂ ಧೈರ್ಯ ಇರಲಿಲ್ಲ, ಹುಡುಗಿಯನ್ನು ಹುಡುಕ್ಲಿಕ್ಕೂ ಧೈರ್ಯ ಇರಲಿಲ್ಲ. ನಾನು ಮನೆಯವ್ರ ಹತ್ರ ಹೇಳಿದೆ, ನೀವು ಹುಡುಗಿಯನ್ನು ಹುಡುಕಿ ಕೊಟ್ಟರೆ ನಾನು ಮದುವೆ ಆಗ್ತೇನೆ, ಇಲ್ಲಾದರೆ ಇಲ್ಲ ಅಂತ. ಹಾಗೇ ಆ ಟೈಮಲ್ಲಿ ತಂದೆಯ ಒಂದು ಕಾಂಟ್ಯಾಕ್ಟಿಂದ ಒಂದು ಊರ ಹತ್ರನೇ ಒಂದು ಹುಡುಗಿದ್ದು ಪರಿಚಯ ಆಯಿತು. ಆ ಟೈಮಲ್ಲಿ ನಾನು ಯೋಚಿಸ್ತಿದ್ದೆ, ನಾನೀಗ ಗಲ್ಫಲ್ಲಿ ದುಡಿದಿದ್ದೇನೆ, ನನ್ನ ಹತ್ರ ದುಡ್ಡುಂಟು, ನನಗೆ ಒಂದು ಪಾಪದ ಹುಡುಗಿ ಸಿಕ್ಕಿದರೆ ಸಾಕು, ಈ ತಂಬಾಕು ಈ ಕುಡಿತ ಎಲ್ಲ ಕಂಟಿನ್ಯೂ ಮಾಡ್ಬೋದು ಜೀವಂತ. ಪಾಪದ ಹುಡುಗಿಯರಾದರೆ ಅವರು ಡಿವೋರ್ಸ್ ಮಾಡಲಿಕ್ಕೆ ಹೋಗಲ್ಲ, ಸುಮ್ಮನೆ ಇರ್ತಾರಂತ. ಆ ರೀತಿ ನನ್ನ ಯೋಚನೆ ಇತ್ತು. ಆ ರೀತಿ ಯೋಚನೆಯಲ್ಲೇ ನಾನು ಥಿಂಕ್ ಮಾಡಿ ಇರ್ತಿದ್ದೆ. ನನ್ನ ಮದುವೆ ಫಿಕ್ಸ್ ಆಯಿತು ಮೇ 2020ಕ್ಕೆ. ಆ ಟೈಮಲ್ಲಿ ಇನ್ವಿಟೇಷನ್ ಎಲ್ಲ ಬುಕ್ ಆಗಿತ್ತು. ನಾನು ಗಲ್ಫಲ್ಲಿದ್ದೆ. ಟಿಕೆಟ್ ಎಲ್ಲ ತೆಗೆದು ಊರಿಗೆ ಬರುವ ಅಂತ ಹೇಳುವಾಗ ಲಾಕ್ಡೌನ್ ಆಗಿಬಿಟ್ಟು, ಲಾಕ್ಡೌನ್ ಆಗಿ ಮದುವೆ ಕ್ಯಾನ್ಸಲ್ ಆಯಿತು. ಈಗ ನನಗೆ ಫುಲ್ಲು ಟೆನ್ಷನ್ ಆಯಿತು. ಈಗ ಸಿಕ್ಕಿದೆ ಒಂದು ಹುಡುಗಿ ದೇವರ ಕೃಪೆಯಿಂದ, ಈಗ ಅದು ನನ್ನನ್ನು ಬಿಟ್ಟು ಈಗ ಹೋಗುವ ಸ್ಥಿತಿ ಬಂದಿದೆ. ನಾನಿನ್ನು ಏನು ಮಾಡೋದು? ನೀನು ಮದುವೆ ಆಗದಿದ್ದರೆ ಊರಲ್ಲೆಲ್ಲ ತಮಾಷೆ ಮಾಡ್ತಾರೆ, ಏಜ್ ಆಗಿದೆ ಇನ್ನೂ ಮದುವೆ ಆಗಲಿಲ್ಲ ಅಂತ. ಹೇಗೆ ಜೀವನ ನಡೆಸೋದು ಅಂತ ತಲೆ ಬಿಸಿ ಆಯಿತು. ಆ ಲಾಕ್ಡೌನ್ ಟೈಮಲ್ಲಿ ನಮಗೆ ಕೆಲಸ ಇರಲಿಲ್ಲ ಗಲ್ಫಲ್ಲಿ, ಫುಲ್ಲು ಲಾಕ್ಡೌನ್ ಇತ್ತು. ಆದರೂ ನಮಗೆ ಈ ಕಳ್ಳ ಬಟ್ಟಿ ಥರ ಸಾರಾಯಿ ಸಿಗ್ತಿತ್ತು, ಬಾಟ್ಲಿಯಲ್ಲಿ ತುಂಬಿಸಿ ಕೊಡ್ತಿದ್ರು. ಇದೇ ಟೆನ್ಷನಿಂದ ಡೈಲಿ ಕುಡಿಯೋದು. ಬೆಳಿಗ್ಗೆ ದಿನಕ್ಕೆ ಡೈಲಿ ಡೇ ಟೈಮಲ್ಲಿ ಫಿಲಮ್ ನೋಡೋದು, ಟಿ ವಿ ಶೋ ನೋಡೋದು, ಎಂಟರ್ಟೈನ್ಮೆಂಟ್ ನೋಡೋದು. ಸಂಜೆ ಟೈಮಿಗೆ ಸೋಡಾ ಜೊತೆ ಕ್ವಾಟ್ರ್ ಹಾಕಿ ಕುಡಿದು ಮಲಗುವುದು. ಡೈಲಿ ಇದು 2-3 ತಿಂಗಳು ಇದೇ ಆಯಿತು. ಇದೇ ಟೆನ್ಷನಲ್ಲಿದ್ದೆ. ಮನೆಯಲ್ಲೆಲ್ಲ ಏನು ಗೊತ್ತಿರಲಿಲ್ಲ, ಅವರೆಲ್ಲ ಚೆನ್ನಾಗಿತ್ತಂತ ತಿಳ್ಕೊಂಡಿದ್ರು. ಆದರೆ ನಾನು ಫುಲ್ಲು ಟೆನ್ಷನಲ್ಲಿದ್ದೆ, ಡಿಪ್ರೆಷನಲ್ಲಿದ್ದೆ. ಅದಾದಮೇಲೆ 1 ವರ್ಷ ಆದಮೇಲೆ ಹೇಗೂ ಅದೇ ಹುಡುಗಿ ಜೊತೆ ಮದುವೆ ಸೆಟ್ಟಾಯಿತು. ಮದುವೆ ಸೆಟ್ಟಾಗಿ 1 ತಿಂಗಳಾದಮೇಲೆ ನಾನು ಪುನಃ ಗಲ್ಫಿಗೆ ಬಂದೆ. ಗಲ್ಫಿಗೆ ಬರುವಾಗ ಗಲ್ಫಿಗೆ ಹೋಗಿ ಒಂದು 2-3 ತಿಂಗಳಲ್ಲಿ ನಾನು ಸಡನ್ ವೆಯ್ಟ್ ನಂದು ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಏನೋ ಸಮಸ್ಯೆ ಇದೆ ಎಂದು ಚೆಕ್ ಮಾಡುವ ಅಂತ ನೋಡುವಾಗ ನನಗೆ ಡಯಾಬಿಟೀಸ್ ಸ್ಟಾರ್ಟ್ ಆಗಿತ್ತು. ಆ ಡಯಾಬಿಟೀಸ್ ಬಗ್ಗೆ ನಾನು ಸ್ವಲ್ಪ ಕ್ಯೂರಿಯಸ್ ಜನ. ಅದಕ್ಕೆ ಗೂಗಲಲ್ಲಿ ಹೋಗಿ ಏನು ಡಯಾಬಿಟೀಸ್ ಅಂದರೆ ಏನು ಇಫೆಕ್ಟ್ ಆಗುತ್ತೆ ಅಂತ ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಕಡೆ ಬರೆದಿತ್ತು, ಡಯಾಬಿಟೀಸ್ ಬಂದರೆ ನೀವು ಒಂದು 60 ವರ್ಷ ಬದುಕುವುದಾದರೆ ಅದರಲ್ಲಿ 25 ವರ್ಷ ನಿಮ್ಮದು ಹೋದಾಗೆ, ಅದು ಕೂಡ ನೀವು ಸರಿಯಾಗಿ ಊಟ ಸರಿಯಾಗಿ ಪ್ರಾಕ್ಟೀಸ್ ಮಾಡಿದರೆ. ಆದರೆ ನನ್ನ ಜೀವನ ಹೇಗಿತ್ತಂದರೆ, ನಾನು ಯಾವಾಗಲೂ ಹೊರಗಡೆನೇ ತಿನ್ನೋದು, ಫಾಸ್ಟ್ ಫುಡ್ಡು ಬೇಕಾದದೆಲ್ಲ ತಿಂತಿದ್ದೆ. ಏನು ಇಷ್ಟ, ಬಿರಿಯಾನಿ ಇಷ್ಟನೋ ಅದು ತಿನ್ನೋದು, ಮಾಂಸ ಇಷ್ಟನೋ ಏನು ಇಷ್ಟ ದೇಹಕ್ಕೆ ಅದೇ ನಾನು ತಿಂತಿದ್ದೆ. ಏನು ಫಿಟ್ನೆಸ್ ಎಲ್ಲ ಏನು ಮೈಂಟೈನ್ ಮಾಡ್ತಿರಲಿಲ್ಲ. ಆ ಹೆದರಿಕೆಯಿಂದ ನನಗೆ ಈಗ ಮನಸ್ಸಲ್ಲಿ ಒಂದು ಯೋಚನೆ ಆಯಿತು, ನಾನೀಗ ಇಲ್ಲಿದ್ದು ಸತ್ತರೆ ನನ್ನ ಹೆಂಡತಿಗೆ ಗತಿ ಯಾರು? ಅವಳಿಗೆ ಒಂದು ಕುಟುಂಬಕ್ಕೆ ಒಂದು ಮಗು ಇದ್ದರೆ ಸಾಕು, ನಾನು ಮತ್ತೆ ಸತ್ರು ನನಗೆ ಪರವಾಗಿಲ್ಲ ಅಂತ ಒಂದು ಚಿಂತೆ ಬಂತು. ಅದಕ್ಕೆ ನಾನು ಮನೆಯಲ್ಲಿ ಹೇಳಿದೆ, ನಾನಿನ್ನು ಕೆಲಸ ಮಾಡಲ್ಲ, ನಾನು ಊರಿಗೆ ಬಂದುಬಿಡ್ತೇನೆ ಅಂತ. ಆ ಟೆನ್ಷನಲ್ಲಿ ಊರಿಗೆ ಬಂದುಬಿಟ್ಟೆ. ಊರಲ್ಲಿ ಫ್ಯಾಮಿಲಿ ಪ್ಲ್ಯಾನ್ ಮಾಡುವಾಗ ಮಗುವಾಯಿತು.
ಮಗುವಾಗಿ ಈಗ ಜಾಬ್ ಇರಲಿಲ್ಲ, ಜಾಬಿಗೆ ಏನಾದರೂ ಮಾಡಬೇಕಂತ ಯೋಚಿಸ್ತಾ ಇದ್ದೆ. ಆ ಟೈಮಲ್ಲಿ ಕೊರೋನಾ ಟೈಮಲ್ಲಿ ನನ್ನ ಸಿಸ್ಟರ್ ಬ್ರದರ್ ಎಲ್ಲ ಹೇಳ್ತಿದ್ರು, ಈಗ ವೆಬೆಕ್ಸಲ್ಲಿ ಪ್ರೇಯರ್ ಬರ್ತಿದೆ, ನೀನು ಕೇಳಬೇಕು, ಬೋರ್ ಆದರೂ ಪರವಾಗಿಲ್ಲ, ಸ್ವಲ್ಪ ಆದರೂ ಕೇಳಂತ. ಆದರೆ ನಾನೇನು ಮಾಡ್ತಿದ್ದೇನೆಂದರೆ, ನಾನು ನನ್ನ ರೂಮಿಗೆ ಹೋಗಿ ಬಾಗಿಲು ಲಾಕ್ ಮಾಡಿ ನನ್ನ ಹತ್ರ ಪ್ರೊಜೆಕ್ಟ್ರೆಲ್ಲ ತಗೊಂಡಿದ್ದೆ. ನನಗೆ ಈ ಫಿಲಮ್ ಇದೆಲ್ಲ ಜಾಸ್ತಿ ಹುಚ್ಚಿತ್ತು. ಇದು ಪ್ರೊಜೆಕ್ಟ್ರಲ್ಲಿ ಬೆಡ್ಡಲ್ಲಿ ಪ್ರೊಜೆಕ್ಟ್ರ್ ಹಾಕಿ ದೊಡ್ಡ ಸ್ಕ್ರೀನಲ್ಲಿ ಫಿಲಮ್ ಎಲ್ಲ ನೋಡಿ ಮಜಾ ಮಾಡ್ತಿದ್ದೆ. ದೇವರ ವಾಕ್ಯ ಯಾವುದು ಕೇಳ್ತಿರಲಿಲ್ಲ. ನನಗೆ ಪ್ರೇಯರ್ ಅಂದ್ರೇ ಆಗ್ತಿರಲಿಲ್ಲ. ಅವರು ಅಲ್ಲಿ ಹೇಳುವಾಗ ನನಗೆ ಕೋಪ ಬರ್ತಿತ್ತು. ಏನು ಇವರೊಬ್ಬರೇ ಪ್ರೇಯರ್ ಮಾಡೋದಾ, ನಾವು ಚರ್ಚಿಗೆ ಹೋಗ್ತೇವೆ, ನಮಗೂ ಪ್ರೇಯರ್ ಗೊತ್ತುಂಟು, ಆ ರೀತಿ ತಿಳ್ಕೊಳ್ತಿದ್ದೆ. ಆಮೇಲೆ ಸ್ವಲ್ಪ ಸಮಯದ ನಂತರ ನನ್ನ ಮದುವೆ ಟೈಮಿಗೆ ಸಿಸ್ಟರ್ ಹೇಳಿದರು, ಮದುವೆಗೆ ಮುಂಚೆ ಶಿಜು ಅಣ್ಣನದೊಂದು ಪ್ರೇಯರ್ ಇಡುವ ಮನೆಯಲ್ಲಿ ಅಂತ ಹೇಳಿದರು. ನಾನು ಹೇಳಿದೆ, ಇಡುವ, ಏನು ತೊಂದರೆ ಇಲ್ಲ. ಅಲ್ಲಿ ಅವರು ಪ್ರೇಯರ್ ಮಾಡ್ತಿದ್ದಾರೆ, ನಾನು ಹಿಂದ್ಗಡೆ ಮಲಗಿ ಎಲ್ಲ ಗೊರಕೆ ಹೊಡಿತಿದ್ದೇನೆ. ನನಗೇನು ಅರ್ಥನೇ ಆಗ್ತಿರಲಿಲ್ಲ ಏನು ಪ್ರೇಯರ್ ಮಾಡ್ತಿದ್ದಾರಂತ. ಆಮೇಲೆ ನೆಕ್ಸ್ಟ್ ಮರ್ಲಿನಕ್ಕ ಹೇಳಿದರು, ನಿನ್ನ ಮದುವೆಗೆ ಕುಟುಂಬ ಪರಿಚಯ ಮಾಡಲಿಕ್ಕೆ ದಿವ್ಯ ಸಿಸ್ಟರನ್ನು ಹೇಳ್ತೇನೆ, ಅವರು ಪರಿಚಯ ಮಾಡ್ತಾರೆ ಅಂತ ಹೇಳಿದ್ರು. ನಾನು ಆಯ್ತಂತ ಹೇಳಿದೆ, ಏನು ತೊಂದರೆ ಇಲ್ಲ ಅಂತ. ನನಗೆ ಒಟ್ಟಾರೆಯಾಗಿ ನನ್ನ ಮದುವೆ ಟೈಮಲ್ಲಿ ರೋಸಲ್ಲೆಲ್ಲ ನನ್ನ ಫ್ರೆಂಡ್ಸನ್ನು ಮೆಚ್ಚಿಸೋದು ಬೇಕಿತ್ತು. ನನ್ನ ಬ್ರದರ್ ಕಾಲ್ ಮಾಡಿ ಹೇಳಿದರು, ಈ ಡ್ರಿಂಕ್ಸ್ ಎಲ್ಲ ಕುಡಿದು ಬೇಡ, ನಮ್ಮ ಮಂಗಳೂರಲ್ಲಿ ರೋಸ್ ಟೈಮಲ್ಲೆಲ್ಲ ಡ್ರಿಂಕ್ಸ್ ಎಲ್ಲ ಕೊಡ್ತಾರೆ, ಇದೆಲ್ಲ ಕುಡಿದು ಬೇಡ, ಹಾಳಾಗಿ ಹೋಗ್ತಾರೆ, ಕುಟುಂಬಗಳೇ ಹಾಳಾಗಿ ಹೋಗ್ತವೆ, ಇದೆಲ್ಲ ಕುಡಿದು ಬೇಡ ಅಂತ. ನಾನು ಆ ಟೈಮಲ್ಲಿ ಹೇಳಿದೆ, ನನ್ನ ದುಡ್ಡಲ್ಲಿ ಕುಡಿದು ನೀನು ಯಾರು ನನಗೆ ಹೇಳಲಿಕ್ಕೆ, ನಾನು ಕೊಡ್ತೇನಂತ. ಇದೇ ನನ್ನ ಮನಸ್ಸಲ್ಲಿ ಇತ್ತು. ಈ ಮನಸ್ಸಿಂದಲೇ ನಾನು ರೋಸ್ ಫಂಕ್ಷನ್ ಆಯಿತು, ಅಲ್ಲಿ ಕುಡಿಲಿಕ್ಕೆಲ್ಲ ಕೊಟ್ಟರು. ಆಮೇಲೆ ಮದುವೆ ಫಂಕ್ಷನಲ್ಲಿ ದಿವ್ಯ ಸಿಸ್ಟರ್ ನನಗೆ ದೇವರ ವಾಕ್ಯ ಹೇಳಿದರು. ಅಲ್ಲಿ ನಾನು ಸ್ಟೇಜಲ್ಲಿ ಕೂತ್ಕೊಂಡಿದ್ದೇನೆ, ಅವರು ದೇವರ ವಾಕ್ಯ ಹೇಳಿ ಬೈಬಲ್ ಕೊಟ್ಟರು. ಆ ಬೈಬಲನ್ನು ನಾನು ಓಪನೇ ಮಾಡಲಿಲ್ಲ. ಅವರು ಕೇಳೋದು ಈಗ ಸುಮ್ಮನೆ ಏನೋ ಕೊಡ್ತಿದ್ದಾರಂತ ನಾನು ತಿಳ್ಕೊಂಡಿದ್ದೆ. ಆದರೆ ಆ ಟೈಮಲ್ಲೇ ನನ್ನ ಸಿಸ್ಟರ್ ಮರ್ಲಿನ, ಬೇರೆ ದಿವ್ಯ, ಶಿಜು ಬ್ರದರ್ ಮುಖಾಂತರ ನನ್ನನ್ನು ದೇವರ ವಾಕ್ಯ ಕರೆದರಬೇಕಂತ ಒಂದು ಯೋಚನೆ ಇತ್ತು. ಆದರೆ ನಾನು ಯಾವಾಗಲೂ ಅದರಿಂದ ದೂರ ಓಡ್ತಿದ್ದೆ, ಇಗ್ನೋರ್ ಮಾಡ್ತಿದ್ದೆ. ಹೀಗೆ ಜೀವನ ನಡೀತಿತ್ತು. ಕೊಯ್ನೋನ್ಯ 9 ಟೈಮಲ್ಲಿ ನಾನು ಇಲ್ಲಿ ಊರಲ್ಲಿದ್ದೆ, ಕೆಲಸ ಇಲ್ಲದೆ ಊರಲ್ಲಿದ್ದೆ. ನನ್ನ ಸಿಸ್ಟರ್ ಬೆಂಗಳೂರಲ್ಲಿದ್ಲು. ಅವರು ಹೇಳಿದರು, ಈ ರಿಟ್ರೀಟಿಗೆ ನಿನ್ನ ಮನೆಯವರನ್ನು, ನನ್ನ ಫ್ಯಾಮಿಲಿಯನ್ನು ಎಲ್ಲರನ್ನು ಕರ್ಕೊಂಡು ಬರಬೇಕಂತ. ಆದರೆ ನನ್ನ ಕೆಟ್ಟ ಜೀವಿತದಿಂದ ನನಗೆ ತಂದೆ ಜೊತೆ ಒಂದು ಒಳ್ಳೆಯ ಒಂದು ಸಂಬಂಧ ಇರಲಿಲ್ಲ. ನಾನು ಅವರ ಅವ್ರ ಹತ್ರ ಒಮಿನಿ ಕಾರಿತ್ತು. ಸಿಸ್ಟರ್ ಹೇಳಿದರು, ನೀ ಅವರ ಒಮಿನಿ ಕಾರ್ ಡ್ರೈವ್ ಮಾಡಿ ನೀವು ಅವರನ್ನು ಕರ್ಕೊಂಡು ಬರಬೇಕಂತ. ನಾನು ಹೇಳ್ದೇನೆ, ಇಲ್ಲ ನಾನು ಬರಲ್ಲ, ನನಗೆ ತಂದೆ ಜೊತೆ ಒಳ್ಳೆ ಇದಿಲ್ಲ, ನನಗೆ ಕೇಳಲಿಕ್ಕೆ ಕೂಡ ಇದಾಗುತ್ತೆ, ನಾನು ಕೇಳಲ್ಲ ಅಂತ. ಆದರೂ ಅವರು ಹೇಳಿದ್ದಕ್ಕೆ ಲಾಸ್ಟಿಗೆ ತಂದೆ ಒಪ್ಕೊಂಡು ಬಿಟ್ಟರು. ಹಾಗೆ ನಾನು ಇಲ್ಲಿ ಬಂದುಬಿಟ್ಟೆ. ಇಲ್ಲಿ ಬಂದು ಕಿಸೆಯಲ್ಲಿ 4-5 ಈ ಟೊಬ್ಯಾಕೊ ಪ್ಯಾಕೆಟೆಲ್ಲ ರೆಡಿ ಮಾಡಿ, ಒಂದು ವೇಳೆ ಗೇಟ್ ಹಾಕಿದರೆ ಹೊರಗಡೆಯಲ್ಲಿ ಬಿಡದಿದ್ದರೆ ಕಷ್ಟ ಆಗುತ್ತಂತ 4-5 ಪ್ಯಾಕೆಟ್ ಇಟ್ಟು ಕಿಸೆಯಲ್ಲಿ ಹಿಂದೆ ಹೋಗಿ ಕೂತ್ಕೊಂಡಿದ್ದೆ ಕೊಯ್ನೋನ್ಯ 9ಗೆ. ಇಲ್ಲಿ ಬ್ರದರ್ ಎಲ್ಲ ದೇವರ ವಾಕ್ಯ ಎಲ್ಲ ಕೊಡ್ತಿದ್ರು. ನನಗೆ ಏನೂ ಅರ್ಥ ಆಗ್ತಿರಲಿಲ್ಲ. ಸುಮ್ಮನೆ ಟೈಮ್ ಪಾಸ್ ಮಾಡಿ ಮಲಗಿ ಗೊರಕೆ ಹೊಡೆದು ಏನೋ ಮನೆಗೆ ಹೋಗಿಬಿಟ್ಟೆ ಕೊಯ್ನೋನ್ಯ 9 ರಿಟ್ರೀಟಾಗಿ. ಆದರೆ ಮನೆಗೆ ಹೋದ್ಮೇಲೆ ಒಂದು ಮನಸ್ಸಲ್ಲೇ ಒಂದು ಬೈಬಲ್ ಓದು ಅಂತ ಫಸ್ಟ್ ಟೈಮ್ ನನಗೆ ಒಂದು ದೇವರು ಪ್ರೆಷರ್ ಆಗಿದಾಗೆ ಆಗ್ತಾ ಉಂಟು. ವಾಯ್ಸ್ ಆಫ್ ಗಾಡ್ ಹೇಳ್ತಾರಲ್ಲ, ಏನೋ ಪ್ರೆಷರ್. ಇದು ಮೊದಲು ಬರಲಿಲ್ಲ. ಮೊದಲು ತುಂಬ ಸಲ ಬೈಬಲ್ ಓದಿದ್ದೇನೆ, ಆದರೆ ಈ ರೀತಿ ಯಾರು ಮನಸ್ಸಲ್ಲಿ ಅನಿಸಲಿಲ್ಲ. ಈ ರೀತಿ ತುಂಬ ಜಾಸ್ತಿ ಆಗ್ತಾ ಉಂಟು. ಏನು ಓದಿ ನೋಡುವ ಅಂತ ಬೈಬಲ್ ಸ್ಟಾರ್ಟ್ ಮಾಡಿದೆ ಓದಲಿಕ್ಕೆ. ಆದರೆ ಧ್ಯಾನ ಮಾಡಲಿಲ್ಲ. ಏನೋ ಸ್ಟೋರಿ ಇದೆ, ಏನೋ ಇರಬೇಕು, ಓದಬೇಕಂತ ಸುಮ್ಮನೆ ಓಪನ್ ಮಾಡಿದೆ. ಓಪನ್ ಮಾಡಿ ಓದುವಾಗ ಒಂದು ದಿನ ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು 3-4 ಗಂಟೆ ಸ್ಟಾರ್ಟ್ ಮಾಡಿದೆ ಈವ್ನಿಂಗ್ ಟೈಮಿಂದ. ಸೆಕೆಂಡ್ ಡೇ ಸ್ಟಾರ್ಟ್ ಮಾಡಿದೆ, ಥರ್ಡ್ ಡೇ, ಹಾಗೆ ಕಂಟಿನ್ಯೂ 1 ಮಂತ್ ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಫುಲ್ಲು ಓದಲಿಕ್ಕೆ ಕಂಪ್ಲೀಟ್ ಓದಿದೆ. ಈ ಓದುವ ಟೈಮಲ್ಲಿ ನಾನು ನೈಟ್ ಟೈಮಲ್ಲಿ ಬೇರೆ ಕೆಲಸ ಮಾಡ್ತಿದ್ದದು. ಮೊದಲು ಏನಂದರೆ ಪಿಕ್ಚರ್ ನೋಡೋದು, ಗೇಮ್ಸ್ ಆಡೋದು, ಈ ಲೋಕದ ಚಿಂತನೆಗಳಲ್ಲೇ ಜಾಸ್ತಿ ಬ್ಯುಸಿಯಾಗಿರ್ತಿದ್ದೆ. ಆದರೆ ಈ ಬೈಬಲ್ ಓದಲಿಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ಇದೆಲ್ಲ ಇಚ್ಛೆಲ್ಲ ನನ್ನಲ್ಲಿ ಕಡಿಮೆ ಆಯಿತು. ಇದು ಓದೋದೇ ಬೇಡ, ಈ ಫಿಲಮ್ ನೋಡೋದೇ ಬೇಡ, ಗೇಮ್ಸ್ ಆಡೋದೇ ಬೇಡ, ಯಾವುದು ಇದು ಬೇಡ ಅಂತ ಆಗ್ತಾ ಉಂಟು. ದೇವರ ವಾಕ್ಯನೇ ಸತ್ಯ ಅಂತ ಅರಿವಿಗೆ ಬರ್ತಾ ಉಂಟು. ಯಾರಿಗಾದರೂ ಈ ವಾಕ್ಯದ ಬಗ್ಗೆ ಹೇಳ್ಬೇಕಂತ ಮನಸ್ಸಲ್ಲಿ ಆಗ್ತಾ ಉಂಟು.
ಆ ರೀತಿ ಆಗುವಾಗ ನಾನು ನನ್ನ ಫ್ರೆಂಡ್ಸಿಗೆಲ್ಲ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ, ನಾನು ಬೈಬಲ್ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ, ಏನೋ ಇದೆ ಅದರಲ್ಲಿ ಅಂತ. ಅವರೆಲ್ಲ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದು, ನಿನಗೆ ಹುಚ್ಚು ಹಿಡಿದಿದೆ, ನಿನಗೆ ನಿನ್ನ ಅಕ್ಕ ನಿನ್ನ ಅಣ್ಣ ಎಲ್ಲ ನಿನಗೆ ಮನಸ್ಸನ್ನು ಮರಳು ಮಾಡ್ತಿದ್ದಾರೆ, ಇದೆಲ್ಲ ಏನಿಲ್ಲ, ಹೀಗೆ ಇರು, ಫ್ರೆಂಡ್ಸ್ ಆಗಿರು ಅಂತ ಹೇಳ್ತಿದ್ರು. ಆದರೆ ನನಗೆ ಅದು ಅನುಭವ ಆಗ್ತಿತ್ತು ಏನೋ ಇದೆ ಅಂತ. ಆ ಅನುಭವ ಸ್ಟಾರ್ಟ್ ಆದಮೇಲೆ ಕೊಯ್ನೋನ್ಯ 10 ರಿಟ್ರೀಟ್ ಆಗಸ್ಟ್ ತಿಂಗಳಲ್ಲಿ ಈ ಸ್ವಾತಂತ್ರ್ಯ ದಿನಾಚರಣೆ ನಂತರ ಪ್ಲ್ಯಾನ್ ಮಾಡಿದರು. ಆ ಟೈಮಲ್ಲಿ ಅದಕ್ಕಿಂತ ಮೊದಲು ಏನೋ ದೇವರ ವಾಕ್ಯ ಹೊಸದು ಕಲೀಲಿಕ್ಕೆ ಸಿಗುತ್ತಂತ ಮನಸ್ಸಲ್ಲೇ ಒಂದು ಆಸೆ ಆಕಾಂಕ್ಷೆ ಸ್ಟಾರ್ಟ್ ಆಗಿತ್ತು. ಅದಕ್ಕಿಂತ ಮೊದಲು ಜೀವನದಲ್ಲಿ ಪ್ರೇಯರ್ ಅಂದರೆ ನನಗೆ ಆಗ್ತಿರಲಿಲ್ಲ. ಈಗ ಏನೋ ಒಳಗಿಂದಲೇ ಏನೋ ಆಸೆ ಬರ್ತಿದೆ, ಏನೋ ದೇವರ ವಾಕ್ಯದಲ್ಲಿ ಏನೋ ಇದೆ ಅಂತ ನಾನು ಫ್ರೆಂಡ್ಸಿಗೆಲ್ಲ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹೇಳಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಅವ್ರು ಹೇಳಿದರು, ನೀನು ಈಗಲೂ ತಂಬಾಕು ಇಡ್ತೀಯಾ, ಇದೆಲ್ಲ ನೀನು ಮಾಡೋದು ಸರಿಯಾ, ನೀನು ಮೊದಲು ಸರಿಯಾಗಬೇಕಂತ ಹೇಳಿದರು. ಆಗ ನಾನು ಮನಸ್ಸಲ್ಲಿ ತಿಳ್ಕೊಂಡೆ, ಹೌದು, ನಾನಿನ್ನು ತಂಬಾಕು ಇಟ್ಟು ನಾನು ಕೆಟ್ಟ ಜೀವನ, ಪರಿಶುದ್ಧತೆ ಇಲ್ಲದ ಜೀವನ ಉಂಟು. ನಾನು ಮೊದಲು ಸರಿಯಾದರೆ ನಾನು ಬೇರೆಯವರಿಗೆ ಹೇಳ್ಬೋದು, ಈಗ ನಾನೇ ಸರಿ ಇಲ್ಲ, ನಾನು ಬೇರೆಯವರಿಗೆ ಹೇಗೆ ಹೇಳಬೇಕು? ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಕೊಯ್ನೋನ್ಯ 10 ರಿಟ್ರೀಟ್ಗೆ ಬಂದೆ. ಮನಸ್ಸಲ್ಲಿ ಒಂದಿತ್ತು ಕೌನ್ಸ್ಲಿಂಗ್ ಮಾಡಬೇಕಂತ ಈ ಸರ್ತಿ. ಹಾಗೆ ಕೊಯ್ನೋನ್ಯ 10ನಲ್ಲಿ ಬಂದು ಸರಿಯಾಗಿ ದೇವರ ವಾಕ್ಯ ಎಲ್ಲ ಕೇಳ್ತಿದ್ದೆ. ದೇವರ ವಾಕ್ಯ ಎಲ್ಲ ಕೇಳಿ ಆಗಸ್ಟ್ 17 3ನೇ ದಿನ ಏನೋ ಕೌನ್ಸ್ಲಿಂಗ್ ಇತ್ತು. ಆ ಕೌನ್ಸ್ಲಿಂಗ್ಗೆ ನಾನು ಅಲ್ಲಿ ವೆಯ್ಟ್ ಮಾಡ್ತಿದ್ದೆ, ಬೇರೆ ಯಾರೋ ಕೌನ್ಸ್ಲಿಂಗ್ ಆಗ್ತಿದ್ರು ದಿವ್ಯ ಸಿಸ್ಟರ್ ಹತ್ರ. ನನಗೆ ಮನಸ್ಸಲ್ಲೇ ಎಣಿಸ್ತಿತ್ತು, ಇಷ್ಟೊತ್ತು ಕಾಯುವುದಾದರೆ ಕೌನ್ಸ್ಲಿಂಗೇ ಬೇಡ, ನೆಕ್ಸ್ಟ್ ಟೈಮ್ ನೋಡುವ ಅಂತ. ಆದರೂ 1 ಗಂಟೆ ಕಾಯುವಾಗ ಹತ್ರ ಬರುವಾಗ ದಿವ್ಯ ಸಿಸ್ಟರ್ ಹೇಳಿದರು, ದೇವರು ಇಲ್ಲಿ ಕರ್ಕೊಂಡು ಬಂದದ್ದು ನಿನ್ನ ಇಚ್ಛೆಯಿಂದಲ್ಲ, ಅವರ ಇಚ್ಛೆಯಿಂದ ನೀನು ಕರ್ಕೊಂಡು ಬಂದಿದ್ದೀಯಾ ಅಂತ. ಅವರು ಹೇಳಿದ ಮೇಲೆ ಅವ್ರು ಹೇಳಿದರು, ಏನು ನಿನ್ನ ಪ್ರಾಬ್ಲಮ್ ಏನು ಹೇಳಂತ. ಆಗ ನಾನು ಅವರಿಗೆ ಹೇಳಿದೆ, ನಾನೊಂದು ತಂಬಾಕು ಅಡಿಕ್ಷನ್ಗೆ ಒಳಗಾಗಿದ್ದೇನೆ. ಇದು ಒಂದು 17 ವರ್ಷದಿಂದ ನನ್ನಲ್ಲಿ ಉಂಟು, ಇದು ನನ್ನನ್ನೇ ಆಳ್ವಿಕೆ ನಡೆಸ್ತಾ ಉಂಟು. ನನಗೆ ಇದರಿಂದ ಹೊರಗೆ ಬರಲಿಕ್ಕೆ ಆಗ್ತಿರಲಿಲ್ಲ. ಮದುವೆ ಟೈಮಲ್ಲಿ ನಾನು ಹೊರಗೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಆದರೂ ಆಗಲಿಲ್ಲ. ಇದೇ ಅಡಿಕ್ಷನಲ್ಲಿ ತುಂಬ ಕಷ್ಟ ಆಗ್ತಾ ಉಂಟು ನನಗೆ ಅಂತ. ಆಗ ಅವರು ಹೇಳಿದರು, ನಿನಗೆ ಯೇಸು ಕ್ರಿಸ್ತರ ಶಿಲುಬೆಯ ಪ್ರೀತಿಯ ಬಗ್ಗೆ ಗೊತ್ತುಂಟಾ ಅಂತ. ನಾನು ಕೇಳಿದೆ, ಯೇಸು ಕ್ರಿಸ್ತರ ಶಿಲುಬೆ ಬಗ್ಗೆ ನಾನು ಕೇಳಿದ್ದೇನೆ. ಹಾಗೆ ಅವರು ಆ ಟೈಮಲ್ಲಿ ಅವರು ಹೇಳುವ ಒಂದು ಎಕ್ಸ್ಪ್ಲೇನ್ ಮಾಡುವ ರೀತಿಯಲ್ಲಿ ಹೇಗಿತ್ತಂದರೆ, ಅವರು ಹೇಳಿದರು, ಯೇಸು ಕ್ರಿಸ್ತರು ದೇವರಾಗಿದ್ದರು, ಅವರು ತಮ್ಮ ಆ ದೇವ ಪದವಿಯನ್ನು ಬಿಟ್ಟು ನಿನಗಾಗಿ ಮನುಷ್ಯನಾಗಿ ನಿನ್ನ ಪಾಪಗಳನ್ನೆಲ್ಲ ಅವರ ಶಿಲುಬೆಯಲ್ಲಿ ಹೊತ್ತು ನಿನಗಾಗಿ ಜೀವ ಕೊಟ್ಟಿದ್ದಾರೆ, ಇದು ನಿನಗೆ ಗೊತ್ತುಂಟ ಅಂತ. ಆ ಜಾಗದಲ್ಲಿ ನೀನು ಸಾಯಬೇಕಾಗಿತ್ತು, ನಿನ್ನ ಮರಣ ಅಲ್ಲಿ ಇರಬೇಕಾಗಿತ್ತು. ಆದರೆ ಅವರು, ನೀನೊಂದು ದೇವರ ಎದುರು ನೋಡುವಾಗ ನೀನು ಕಸ ಕಡ್ಡಿ ಹುಳ ಥರ, ಆದರೂ ನಿನ್ನ ಪ್ರೀತಿಯಿಂದ ಅವರು ಅದನ್ನೆಲ್ಲ ಸಹಿಸಿಕೊಂಡಿದ್ದಾರೆ. ನೀನು ಈಗ ಮಾಡುವ ಈ ತಂಬಾಕು, ಈ ಕುಡಿತ ಅವರಿಗೆ ಆ ಶಿಲುಬೆಯಲ್ಲಿ ಇನ್ನೂ ನೋವು ಕೊಡುತ್ತೆ. ಅವರಿಗೆ ಒಂದು ಕೈಗೆ ಒಂದು ಗಾಯ ಆದಾಗ ಅದರಲ್ಲಿ ನೀವು ಈ ಸ್ಪಿರಿಟ್, ಈ ಗಂಗಸರ ಹೇಳ್ತಾರಲ್ಲ, ಅದನ್ನು ಹಾಕಿದರೆ ಏನಾಗುತ್ತೆ, ಕೈ ಉರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ತಂಬಾಕು ಇಟ್ಟರೆ ಏನಾಗುತ್ತೆ, ಉರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಅವರಿಗೆ ಪೇಯ್ನ್ ಆಗ್ತಾ ಉಂಟು, ನೀನು ಅವರಿಗೆ ಇನ್ನೂ ಜಾಸ್ತಿ ಪೇಯ್ನ್ ಕೊಡ್ತಿದ್ದೆ ಅಂತ ಹೇಳಿದರು. ಇದು ಕೇಳುವಾಗ ನನಗೆ ತುಂಬ ಮನೋವೇದನೆ ಆಯಿತು, ದುಃಖ ಆಯಿತು. ನಾನು ಆ ಟೈಮಲ್ಲೇ ತಿಳ್ಕೊಂಡೆ, ಈ ತಂಬಾಕು ಇದೇ ಕ್ಷಣ ಬಿಡ್ತೇನಂತ ಹೇಳಿ ನಾನು ಆ ಪ್ಯಾಕೆಟ್ ತಗೊಂಡು ಹಿಂದ್ಗಡೆ ಹೋಗಿ ಬಿಸಾಡಿಬಿಟ್ಟೆ. ಆದರೆ ಮನಸ್ಸಲ್ಲಿ ಪುನಃ ಯೋಚನೆ ಬರ್ತಿತ್ತು, ಹೌದು ನಾನೀಗ ಬಿಸಾಡಿದ್ದೇನೆ, ಪುನಃ ಇದರದ್ದು ಕ್ರೇವಿಂಗ್ ಬಂದರೆ ಪುನಃ ಅಂಗಡಿಗೆ ಹೋಗಿ ತಗೊಳ್ಬೇಕಾಗುತ್ತೆ. ಯಾಕೆಂದರೆ ಇದು 17 ವರ್ಷದಿಂದ ನನ್ನ ಜೊತೆ ಇದೆ, ಇದರಿಂದ ನನಗೆ ಬರಲಿಕ್ಕೆ ಆಗ್ತಿರಲಿಲ್ಲ ಅಂತ. ಆ ರೀತಿ ಮನಸ್ಸಲ್ಲಿ ಯೋಚನೆ ಆಗ್ತಿತ್ತು. ಆ ಯೋಚನೆಯಿಂದ ನಾನು ಪುನಃ ರಿಟ್ರೀಟ್ಗೆ ಬಂದು ಕೂತ್ಕೊಂಡೆ. ಆಗ ಶಿಜು ಬ್ರದರ್, ಇವರು ಆಂಥೋನಿ ಬ್ರದರ್ ಪ್ರೇಯರ್ ನಡೆಸ್ತಿದ್ದರು. 9 ಜನರಿಗೆ ಇವತ್ತು ದೇವರು ಮುಟ್ತಾ ಇದ್ದಾರೆ, ಅವರಿಗೆ ದೇವರು ಮುಟ್ತಾ ಇದ್ದಾರೆ, ನಿಮಗೆ ಒಂದು ವೇಳೆ ಯೋಚನೆ ಇದ್ದರೆ ಪ್ರೇಯರ್ ಮಾಡಿ ಅಂತ. ಹಾಗೆ ನಾನು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿದೆ, ನನಗೆ ಇದರಿಂದ ಹೊರಗೆ ಬರಬೇಕು, ನನಗೆ ಒಂದು ಒಳ್ಳೆಯ ಯೇಸು ಮೆಚ್ಚುವ ಜೀವನ ನನಗೆ ನಡೆಸಬೇಕಂತ ನಾನು ಪ್ರೇಯರ್ ಮಾಡಿದೆ. ಆ ಪ್ರೇಯರ್ ಮಾಡಿ ರಿಟ್ರೀಟ್ ಮುಗಿಯಿತು, ನಾನು ಮನೆಗೆ ಹೋದೆ. ಮನೆಗೆ ಹೋಗುವಾಗ ನಮ್ಮ ಸಿಸ್ಟರ್ ಬೆಂಗಳೂರಿಂದ ಅವರು ನಮ್ಮ ಮನೆಗೆ ಬಂದಿದ್ದರು. ಮನೆಯಲ್ಲಿ ಕೆಳಗಡೆ ಅವರೆಲ್ಲ ಮಲಗಿದ್ರು. ನಾನು ಇಲ್ಲಿ ಜಾಗ ಇಲ್ಲ, ಟೆರಿಸ್ ಮೇಲೆ ಮಲಗು ಅಂತ ಮೇಲ್ಗಡೆ ಹೋದೆ. ಮೇಲ್ಗಡೆ ಹೋಗಿ ಮಲಗಿದ್ದೇನೆ. ಮರುದಿನ ನನಗೆ ರಾತ್ರಿ ಟೈಮಲ್ಲಿ 12-1 ಗಂಟೆಗೆ ಎಚ್ಚರಿಕೆ ಆಯಿತು. ಎಚ್ಚರಿಕೆ ಟೈಮಲ್ಲಿ ಮನಸ್ಸಲ್ಲಿ ಒಂದೇ ಯೋಚನೆ ಬರ್ತಾ ಉಂಟು, ಹೋಗಿ ಬೈಬಲ್ ಓದು ಅಂತ. ಹಾಗೆ ನಾನು
ಮನೆ ಮೇಲಿಂದ ಕೆಳಗಡೆ ಕಿಚನಿಗೆ ಬಂದೆ. ಕಿಚನಿಗೆ ಬಂದು ಬೈಬಲ್ ಓಪನ್ ಮಾಡಿದೆ. ಆಗ ನನಗೆ ರೋಮ ಅಧ್ಯಾಯ 8 1 2 ಈ ವಾಕ್ಯ ಸಿಕ್ಕಿತು. ಆದುದರಿಂದ ಈಗ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ದಂಡನಾ ತೀರ್ಪು ಇರುವುದಿಲ್ಲ, ಏಕೆಂದರೆ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಜೀವವನ್ನು ತರುವ ಪವಿತ್ರಾತ್ಮ ನಿಯಮವು ನಿನ್ನನ್ನು ಪಾಪ ಮರಣಗಳ ನಿಯಮದಿಂದ ನಿನ್ನನ್ನು ಬಿಡುಗಡೆ ಮಾಡಿದೆ ಅಂತ. ಈ ಒಂದು ದೇವರ ವಾಕ್ಯವನ್ನು ಕೇಳುವಾಗ ನನ್ನ ಶರೀರದಲ್ಲಿ ಪವಿತ್ರಾತ್ಮರ ಒಂದು ಅನುಭವ ಆಯಿತು. ನನಗೆ ಮಲಗಲಿಕ್ಕೆ ಆಗಲಿಲ್ಲ. ಆ ಟೈಮಲ್ಲಿ ನನಗೆ ಕೌನ್ಸಿಲ್ ಮಾಡಿದ್ದು ದಿವ್ಯ ಸಿಸ್ಟರ್. ಅವರಿಗೆ ಒಂದು ಸಣ್ಣ ಮೆಸೇಜ್ ಮಾಡಿದೆ. ಆ ಟೈಮ್ ಒಂದು 12:30 1 ಗಂಟೆ ಆಗಿತ್ತು. ಮನಸ್ಸಲ್ಲಿ ಯೋಚಿಸಿದೆ, ಅವರು ನೋಡೋದಿಲ್ಲ, ಏನು ಮಾಡೋದಂತ. ಏನೋ ಅನುಭವ ಆಗ್ತಾ ಉಂಟು, ಹೇಳ್ಬೇಕಂತ ಆಗ್ತಾ ಉಂಟಂತ. ಆ ರೀತಿ ರಾತ್ರಿ 12:30 ಬೆಳಿಗ್ಗೆ ತನಕ ನಿದ್ದೆನೇ ಬರಲಿಲ್ಲ. ಬೆಳಿಗ್ಗೆ ಎಚ್ಚರಿಕೆ ಆದ ಕೂಡಲೇ ನನ್ನ ಸಿಸ್ಟರ್ ಹಸ್ಬೆಂಡ್ ಇದ್ದರು, ಜೂಡ್ ಅಂತ. ಅವರು ನಮ್ಮ ನದಿ ಹತ್ರ ಕರ್ಕೊಂಡು ಹೋಗುವ ಅಂತ ಹೇಳಿದೆ. ಹಾಗೆ ನಾವು ಇಬ್ಬರು ನದಿ ಹತ್ರ ಹೋದ್ವಿ. ಅಲ್ಲಿಂದ ರಿಟರ್ನ್ ಬರುವಾಗ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದು ನಾವು ಮಧ್ಯಾಹ್ನ ತನಕ ದೇವರ ವಾಕ್ಯವನ್ನೇ ಮನೆ ಮನೆಗೆ ಹೋಗಿ ಹೇಳ್ತಾ ಇದ್ವಿ. ನನಗೆ ಗೊತ್ತಾಯಿತು ಇದೆಲ್ಲ ನನ್ನಿಂದ ಆದುದಲ್ಲ, ಸೂಪರ್ ನ್ಯಾಚುರಲಿಗೆ ಆಗ್ತಿದೆ. ನನಗೆ ದೇವರ ವಾಕ್ಯದ ಒಂದು ಇಚ್ಛೆ ಇರಲಿಲ್ಲ. ಬೇರೆಯವ್ರಿಗೆ ಹೇಳುವ ನಾನು ಒಂದು ಇಂಟ್ರೋವರ್ಟ್ ಆಗಿದ್ದೆ. ಇದೆಲ್ಲ ಹೇಗೆ ಸಾಧ್ಯ ಅಂತ ಹೀಗೆ ಎಲ್ಲರಿಗೂ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ ದೇವರ ವಾಕ್ಯ. ಅದೇ ಅನುಭವ ಅಲ್ಲಿಂದ ಒಂದು ರಿಟ್ರೀಟಿಗೆ ಹೋಗುವ, ಪ್ರೇಯರ್ ಮಾಡುವ ಒಂದು ಇಚ್ಛೆ ಜಾಸ್ತಿ ಆಗ್ತಾ ಇತ್ತು. ಎದ್ದವರೆಲ್ಲ ನನ್ನ ಒಂದು ಟೆಸ್ಟಮನಿ ನಾನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಬೇರೆಯವರಿಗೆ ಒಂದು ಏನು ಯೋಚನೆ ಅಂದರೆ, ನಾನೊಂದು ಇಷ್ಟು ವರ್ಷ ನಾನು ಒಂದು ಕೆಟ್ಟ ಜೀವನದಲ್ಲಿ ಜೀವಿಸಿ ಫ್ರೆಂಡ್ಸಿಗೆಲ್ಲ ಕೆಟ್ಟ ಜೀವನವನ್ನು ತೋರಿಸಿ ನಾನು ಜೀವಿಸಿದ್ದೇನೆ. ಇನ್ನು ಮುಂದೆ ಆದರೂ ಅವರನ್ನೆಲ್ಲ ಒಳ್ಳೆಯ ಜೀವನಕ್ಕೆ ನನಗೆ ಹೇಗೂ ದೇವರ ಪರಿಚಯವಾಯಿತು, ಅದೇ ರೀತಿ ಅವರಿಗೂ ದೇವರ ಪರಿಚಯವಾಗಬೇಕು. ಅವರಿಗೂ ನಾನು ಶುಭ ಸಂದೇಶ ಕೊಡಬೇಕು. ಹೇಗೆ ಅವರು ಕೆಟ್ಟ ಜೀವನಕ್ಕೆ ಬಂದಿದ್ದಾರೋ, ಹೇಗೆ ಅವರು ಕೆಟ್ಟ ಜೀವನಕ್ಕೆ ಬಂದು ಹಾಳಾಗಿ ಹೋಗಿದ್ದಾರೋ, ಅವರು ಒಂದು ಒಳ್ಳೆಯ ಜೀವನಕ್ಕೆ ಬಂದು ಅವರೊಂದು ಒಂದು ಮಾರ್ಗದರ್ಶಕರಾಗಿ ಜೀವಿಸಬೇಕು ಎಂಬ ಇಚ್ಛೆ ಬಂತು. ಆ ಇಚ್ಛೆಯಿಂದಲೇ ನಾನು ಎಲ್ಲ ಕಡೆ ರಿಟ್ರೀಟ್ ಹೋಗ್ತಿದ್ದೇನೆ, ಅವರಿಗೆಲ್ಲ ಶುಭ ಸಂದೇಶ ಕೊಡ್ತಿದ್ದೇನೆ. ನನ್ನಲ್ಲಿ ಇನ್ನೂ ಕೆಲವೊಂದು ವೀಕ್ನೆಸ್ ಇದೆ. ಇನ್ನೂ ಕೋಪ, ಮನಸ್ಸಿನ ಕೆಲವು ನ್ಯೂನತೆಗಳಿವೆ. ಅದರಲ್ಲಿ ಹೊರ ಬರಲಿಕ್ಕೆ ನನಗೆ ನನ್ನ ಮಿನಿಸ್ಟ್ರಿಯ ಫೆಲೋಶಿಪ್ ಇದೆ. ನನ್ನ ಬ್ರದರ್ ಸಿಸ್ಟರ್ ನನಗೆ ಗೈಡ್ ಮಾಡಲಿಕ್ಕೆ ಇದ್ದಾರೆ. ಇಲ್ಲಿ ರಿಟ್ರೀಟ್ ಕೊಡಲಿಕ್ಕೆ ಶಿಜು ಬ್ರದರ್ ಇದ್ದಾರೆ. ಕೊಯ್ನೋನ್ಯ 9 ನಾನು ಕಂಟಿನ್ಯೂ ಆಗಿ ರಿಟ್ರೀಟ್ ಬರ್ತಿದ್ದೇನೆ. ನನಗಾಗಿ ಪ್ರೇಯರ್ ಮಾಡಿ ಅಂತ ಕೇಳ್ತಾ ಇದ್ದೇನೆ.